ವಿನಾಯಕ್ ಅವರು ಹುಟ್ಟಿದ ಜಾಗ ಯಾವುದು, ಜೊತೆಗೆ ಬೆಳೆದಿದ್ದ ಜಾಗ ಏನು? ನನಗೆ ನನ್ನ ತಾಯ್ನಾಡು ಚಾಮರಾಜಪೇಟೆ. ಅದಕ್ಕೆ ನಾನು ಎಲ್ಲಾ ವೇದಿಕೆ ಹೇಳುದು, ನನ್ನ ಜನ್ಮಭೂಮಿ, ನನ್ನ ಕರ್ಮಭೂಮಿ ಚಾಮರಾಜಪೇಟೆ. ನಮ್ಮ ತಾಯಿಯವರು 81 ತಿಳ್ಕೊಂಡ್ಮೇಲೆ ನಮ್ಗೆ ಈ ಫ್ರೆಂಡ್ ಯಾರೋ ಊಟಕ್ಕೆ ಕೂತ್ಕೊಂಡ್ರೆ ನಾನು ತಟ್ಟೆ ಹಿಡ್ಕೊಂಡು ಹೋಗಿ ಕೂತ್ಕೊಳ್ತಾ ಇದ್ದೆ. ಅವ್ರ ಮನೇಲಿ ಏನ್ ಅಡಿಗೆ ಮಾಡ್ತಿದ್ರು ಅದನ್ನ ಹಾಕೋರು, ನಾನು ಊಟ ಮಾಡಿ ಬರ್ತಾ ಇದ್ದೆ. ಸರ್ವಧರ್ಮ ಗಣೇಶೋತ್ಸವ ಅಂತ ಹೇಳಿ ಇಡೀ ರಾಜ್ಯದಲ್ಲಿ ಫಸ್ಟ್ ಟೈಮ್ ನಾವು ಪ್ರಾರಂಭ ಮಾಡಿದ್ವಿ 92ರಲ್ಲಿ. ನಾವು ರಾಜಕಾರಣಕ್ಕೆ ಬರೋದಕ್ಕೆ ಒಂದ್ ಕಡೆ ನಮ್ಮ ತಂದೆಯವರು ಸರ್ಕಾರಿ ಕೆಲಸ ಕೊಟ್ಟಿದ್ದು, ಇನ್ನೊಂದು ವಿಜಯ್ ಕುಮಾರ್ ಮತ್ತೆ ಸುರೇಶ್ ಕೊಟ್ರು. ಮೊದಲನೇದಾಗಿ ಜವಾಬ್ದಾರಿ ಕಾಂಗ್ರೆಸ್ ನಲ್ಲಿ ತಗೊಂಡಿದ್ದು ಯಾವ್ದು? 92ರಲ್ಲೇ. ಏನ್ ಜವಾಬ್ದಾರಿ? ಅವಾಗ ನನಗೆ ಸಂಘಟನಾ ಕಾರ್ಯದರ್ಶಿ ಬೆಂಗಳೂರು ನಗರ ಜಿಲ್ಲೆ. ಪಕ್ಷದಲ್ಲಿ ಅವಾಗಿಂದ ಅಧಿಕಾರ ಬರಲಿಲ್ಲ. ಆಮೇಲೆ ಸಮೀರ್ ಅವರು ಕಾಂಗ್ರೆಸ್ ಬರ್ತಾರೆ. ನಮ್ಮ ಶಾಸಕರು ನನ್ನ ದೇವರು ಸಮೀರಣ್ಣ, ಅದ್ರ ಮಾತಿಲ್ಲ. ನಾನು ಯಾವುದೇ ವೇದಿಕೆಯಲ್ಲಿ ಇರ್ಲಿ, ಯಾವುದೇ ಜೀವನ ಇರ್ಲಿ, ನಂದು ನನಗೆ ಅವರು ನನ್ನ ನಾಯಕರು. ನಿಮ್ಗೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಆದ್ಮೇಲೆ ಬೆಂಗಳೂರು ಜಿಲ್ಲೆಗೆ ಧಾರ್ಮಿಕ ಪರಿಷತ್ತಿಗೆ ಸದಸ್ಯರನ್ನ ಆಯ್ಕೆ ಮಾಡಿದ್ರು. ಸೂಕ್ತವಾಗಿ ನನಗೆ ಜಮೀರಣ್ಣವರು ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಯ್ಕೆ ಮಾಡಿ ನನಗೆ ಆ ಸ್ಥಾನ ಕೊಟ್ರು. ಈಗ ನೀವು ಧಾರ್ಮಿಕ ದತ್ತಿ ಇಲಾಖೆ ಅಥವಾ ಧಾರ್ಮಿಕ ಪರಿಷತ್ ಸದಸ್ಯರು. ಅದಕ್ಕಿಂತ ಮುಂಚೆ ನಿಮ್ಗೆ ಟಿಕೆಟ್ ಯಾವ ತರ ಕೊಟ್ಟಿದಾರ? ವಿನಾಯಕ್ ಅವ್ರಿಗೆ ಟಿಕೆಟ್ ಕೊಟ್ರೆ ನನಗೆ ಚುನಾವಣೆ ಮಾಡಕ್ಕೆ ಆಗಲ್ಲ, ನನ್ನ ಚುನಾವಣೆ ಅನುಭವ ಅಲ್ಲಿ ನನ್ನ ಟಿಕೆಟ್ ತಪ್ಪಿಸಿದ್ರು. ಈಗ ಕಾಂಗ್ರೆಸ್ ಅನ್ನುವಂಥದ್ದು ನಿಮ್ ತಂದೆಯವರ ಆಸೆ ಆಗಿದ್ರು ಕೂಡ ನಿಮಗೆ ಕಾಂಗ್ರೆಸ್ ಅಲ್ಲಿ ಆಸಕ್ತಿ ಬರೋದಕ್ಕೆ ಇದ್ದಂತ ಲೀಡರ್ಗಳು ಯಾರ್ಯಾರು? ನನಗೆ ಸ್ಫೂರ್ತಿ ಅಂದ್ರೆ ಎಂ ಇ ಚಂದ್ರಶೇಖರ್ ಮೂರ್ತಿ. ಅವರು ಅವಾಗ ಪ್ರಧಾನಮಂತ್ರಿಗಳು ನರಸಿಂಹರಾವ್ ಆಗಿದ್ರು. ಹಣಕಾಸು ಸಚಿವರು ಕೇಂದ್ರಕ್ಕೆ ಮನಮೋಹನ್ ಸಿಂಗ್, ಇವರು ರಾಜ್ಯ ಹಣಕಾಸು ಸಚಿವರು ಕೇಂದ್ರದಲ್ಲಿ ಇದ್ದವರು ಚಂದ್ರಶೇಖರ್ ಮೂರ್ತಿ. ಅವ್ರಿಗೊಂದು ನಂಟು ಬೆಳೀತು, ಒಡನಾಟ ಹಾಗೆ ಜೊತೆಲಿ ಇದ್ದೆ. ಅದಾದ್ಮೇಲೆ ರಾಜಶೇಖರ್ ಮೂರ್ತಿ ಅವರು, ನನಗೆ ನರ್ಜೀಸ್ ಸಾಬ್ ಅಂದ್ರೆ ಬಹಳ ಇಷ್ಟ. ನೀರ್ ಸಾಬ್ ಅಂತ ಹೇಳೋರು, ಅವರು ಜನತಾ ಪಕ್ಷನೇ ಇರ್ಬೋದು, ಅವರು ಅವತ್ತು ಕೊಟ್ಟಂತ ಕೊಡುಗೆಗಳು ಇತ್ತಲ್ಲ, ಮತ್ತೆ ಆ ಸೇವೆ ಅದೆಲ್ಲ ನನ್ನ ಮನಸ್ಸಿಗೆ ಇತ್ತು. ಅದಾಗಿ ಬೇರೆ ಏನಿಲ್ಲ. ನನ್ಗೆ ನನ್ ಕಾಣಿಸೋದೇ ಎಂ ಇ ಚಂದ್ರಶೇಖರ್. ಅವ್ರನ್ನ ನೀವು ಡೆಲ್ಲಿಗೆ ಅವಲ್ಲೇ ಹೋದ್ರು, ಅವ್ರ ಜೊತೆ ಹೋಗ್ತೀನಲ್ಲ, ವೈಟ್ ಕಲರ್ ಮ್ಯಾನ್, ನಮಸ್ತೆ ವೈಟ್ ಕಲರ್ ಮ್ಯಾನ್ ಅನ್ನೋರು, ಅಂದ್ರೆ ಲಂಚ ಮುಕ್ತವಾಗಿ ಇದ್ದವ್ರು. ಆ ಸಂದರ್ಭದಲ್ಲಿ ನಮ್ಗೆ ನಮ್ಮ ಇವತ್ತೇನು ಮುಖ್ಯಮಂತ್ರಿ ಇದ್ದಾರೆ ಅವ್ರ ಕ್ಷೇತ್ರಕ್ಕೆಲ್ಲ ಕ್ಯಾನ್ವಾಸ್ ಹೋಗ್ತಾ ಇದ್ವಿ. ಶಿವಕುಮಾರ್ ಸಾಹೇಬ್ರು ಇರ್ಬೋದು, ಡಿ ಕೆ ಸುರೇಶ್ ಅವಾಗ ನಮ್ ತರನೇ ಇದ್ದವ್ರು. ಅವರು ಊರಿಗೆಲ್ಲ ಹೋಗಿ ಕ್ಯಾನ್ವಾಸ್, ಅವರು ಕನಕಪುರ ಲೋಕಸಭಾ ಸದಸ್ಯರಾಗಿದ್ರು. ಬಹಳ ದೊಡ್ಡ ಲೋಕಸಭಾ ಕ್ಷೇತ್ರ ಅದು. ನಮ್ಮ ಭಾರತ ದೇಶದಲ್ಲಿ 2ನೇ ದೊಡ್ಡದು. ಒಂದು ಗ್ವಾಲಿಯರ್, ಅದು ಬಿಟ್ರೆ ಮಾಧವರಾವ್ ಸಿಂಧಿ ಅವರು ಇದ್ರು. ಅದು ಬಿಟ್ರೆ ನಮ್ಮ ಕನಕಪುರ ಕ್ಷೇತ್ರ ಬಹಳ ದೊಡ್ಡದು. ಮಳವಳ್ಳಿಲಿ ಮಲಾಜಮ್ಮ ಇದ್ರು, ಆನೇಕಲ್ ಕೇಶವಮೂರ್ತಿ ಇದ್ರು, ಮಾಗಡಿ ಎಚ್ ಎಂ ರೇವಣ್ಣ ಇದ್ರು, ಉತ್ತರಳ್ಳಿಗೆ ಎಸ್ ರಮೇಶ್ ಇದ್ರು. ಈ ತರ ನಾಯಕರುಗಳಿದ್ರು. ಅವ್ರ ಜೊತೆಲಿ ಒಡನಾಟ ಜಾಸ್ತಿ ಬೆಳೀತು. ಹಂಗೆ ರಾಜಕೀಯವಾಗಿ ಒಂದೊಂದು ಹಂತಕ್ಕೆ ಹೋದೆ. ದಿನೇಶ್ ಗುಂಡ್ರಾವ್ ಅವ್ರು ನನ್ನ ಗುರ್ಸಿದ್ರು. ಅವ್ರು ಗುರ್ಸಿ ನನಗೆ ಒಂದು ಒಳ್ಳೊಳ್ಳೆ ಸ್ಥಾನಗಳು ಕೊಟ್ರು. ಅದಾದ್ಮೇಲೆ ಕೃಷ್ಣ ಬೈರೇಗೌಡರು ಬಂದ್ರು ಕಾಂಗ್ರೆಸ್ ಅಲ್ಲಿ, ಅವರಲ್ಲೂ ಒಂದು ನನಗೆ ಸ್ಥಾನ ಕೊಟ್ರು. ರಿಜ್ವಾನ್ ಅರ್ಷದ್ ಅವ್ರು ಬಂದ್ರು ಯೂತ್ ಕಾಂಗ್ರೆಸ್ ಅಲ್ಲಿ, ಅವತ್ತು ನಾನು ಯೂತ್ ಕಾಂಗ್ರೆಸ್ ಅಲ್ಲೇ ಇದ್ದೆ. ಆಮೇಲೆ ನನಗೆ ಎಲ್ಲದಕ್ಕಿಂತ ಮೇನು, ಏನೇ ರಾಜ್ಯ ನಾನು ಪ್ರವಾಸ ಮಾಡಿದ್ರು ನನಗೆ ನನ್ನ ತಾಯ್ನಾಡು ಚಾಮರಾಜಪೇಟೆ. ಅದಕ್ಕೆ ನಾನು ಎಲ್ಲಾ ವೇದಿಕೆ ಹೇಳುದು, ನನ್ನ ಜನ್ಮಭೂಮಿ, ನನ್ನ ಕರ್ಮಭೂಮಿ ಚಾಮರಾಜಪೇಟೆ ಅಂತ. ಅಲ್ಲಿಗೆ ನಾನು ಸ್ವಲ್ಪ ಸೀಮಿತ ಮಾಡ್ಕೊಬಿಟ್ಟೆ ಕೆಲವು ಸಂದರ್ಭದಲ್ಲಿ. ಮತ್ತೆ ನಮ್ಮ ಅಣ್ಣವ್ರಿಗೆಲ್ಲ ಮದುವೆ ಆಯ್ತು, ಆಮೇಲೆ ಸ್ವಲ್ಪ ಒತ್ತಡ ಆಯ್ತು. 1999ರಿಂದ 2003ವರೆಗೂ ಇನ್ನೂ ಸ್ವಲ್ಪ ಕಷ್ಟ ಅನ್ಭವಿಸ್ಬಿಟ್ಟೆ ರಾಜಕೀಯವಾಗಿ. ನಮ್ಮನೆಲ್ಲೂ ಬೆಳಿಗ್ಗೆ ಬಿಡಲ್ಲ. ಹಿಂದುಳಿದ ವರ್ಗದವನು ಅಂದ್ರೆ ಅಥವಾ ಬ್ಯಾಕ್ವರ್ಡ್ ಅವನಂದ್ರೆ ತುಂಬಾ ಮಾತಾಡ್ತಾನಂದ್ರೆ ಅವನೆಲ್ಲೂ ಬೆಳೆಯಕ್ ಬಿಡಲ್ಲ. ಈ ನಮ್ಮಲ್ಲಿ ವಂಶ ಪರಂಪರಿತ ರಾಜಕಾರಣ, ತಂದೆ, ಗಂಡ, ಹೆಂಡತಿ, ಮಗ, ಇದೇ ರಾಜಕಾರಣ ಇದೆ. ಹೊಸಬ್ರಿಗೆ ಅವಕಾಶ ಮಾಡಕ್ಕೆ ಎಲ್ಲೂ ಬಿಡಲ್ಲ. ಯಾಕಂದ್ರೆ ನಾವು ಬೆಳೆದು ಬಿಟ್ರೆ ಅವ್ರದ್ದು ರಾಜಕೀಯ ಇದ್ದು ಅಂತ್ಯ ಆಗತ್ತಲ್ಲ. ಇದು ನಮ್ಮಲ್ಲಿದೆ. ಈ ವಂಶಪರ ಆಡಳಿತ ಇದೆಯಲ್ಲ, ಇದು ಹೋಗ್ಲೇಬೇಕಿದ್ದು. ಯಾಕಂದ್ರೆ ನಮ್ಮಂತವ್ರು ಏನ್ ಶ್ರಮ ವಹಿಸಿದೀವಿ, ಆ ಜೀವನನ ನಮ್ದೇನಾರ ಹೊಸ ಯೋಜನೆ ನಮ್ ಕನಸು ತರಬೇಕು ಅಂದ್ರೆ ಇವ್ರು ಯಾರು ಬಿಡಲ್ಲ. ಒಟ್ಟು ನೀವು ಚಾಮರಾಜಪೇಟೆ ಅಂದಿದ ತಕ್ಷಣ ಬರುವಂತದ್ದು ಘಟಾನುಘಟಿಗಳು ನಿಂತು. ಒಂದು ಆರ್ ವಿ ದೇವರಾಜ್ ಅವರು ರಾಜ್ಯದಲ್ಲಿ ಒಂದು ಧೀಮಂತ ನಾಯಕ, ಜೊತೆಗೆ ಎಸ್ ಎಂ ಕೃಷ್ಣ ಅವರು ಬರ್ತಾರೆ. ಆರ್ ವಿ ದೇವರಾಜ್ ಅವರು ಆ ಸ್ಥಾನ ಬಿಟ್ಕೊಡ್ಬೇಕು ಅಂತ ಹೇಳಿದಾಗ ಎಸ್ ಎಂ ಕೃಷ್ಣ ಅವರು ಕೂಡ ಇಲ್ಲಿ ಶಾಸಕರಾಗಿ ಸಿಎಂ ಆಗುವಂತದ್ದು ಕೂಡ ಹೇಳ್ತೀವಿ. ಅದ್ರ ಬಗ್ಗೆ ಹೇಳೋದು. ದೇವರಾಜ್ ಸಾಹೇಬ್ರು ಅವಾಗ ಎಸ್ ಎಂ ಕೃಷ್ಣ ಅವರು ಅವಾಗ ಮುಖ್ಯಮಂತ್ರಿ ಆದ್ರು. ಮತ್ತೆ ಅಲ್ಲಿ ಮದ್ದೂರಲ್ಲಿ ಗೆಲ್ಲಲ್ಲ ಅಂತೇಳಿ ಸಮೀಕ್ಷೆ ಆಯ್ತು. ಸೂಕ್ತವಾದ ಕ್ಷೇತ್ರ ಯಾವುದು, ಕಾಂಗ್ರೆಸ್ ಕೋಟೆ ಯಾವುದು ಅಂತ ಭದ್ರಕೋಟೆ ಅಂದಾಗ ಚಾಮರಾಜಪೇಟೆ ಆಯ್ತು. ದೇವರಾಜ್ ಸಾಹೇಬ್ರು ಅವ್ರಿಗೆ ಬಹಳ ಅಭಿಮಾನಿ ಆಗಿದ್ರು, ಒಳ್ಳೆ ಬೆಂಬಲಿಗ ಆಗಿದ್ರು, ಒಳ್ಳೆ ಸಂಘಟನಕಾರ. ಆರ್ ವಿ ದೇವರಾಜ್ ಅವರು ಬಂದು ಸಂಘಟನೆ ಮಾಡೋದ್ರಲ್ಲಿ, ಪಕ್ಷ ಕಟ್ಟೋದ್ರಲ್ಲಿ ಬಹಳ ಗಟ್ಟಿ ವ್ಯಕ್ತಿ ಇದ್ರು.
ಅವತ್ತಿನ ಸಂದರ್ಭಕ್ಕೆ ಏನಾಯ್ತು, ದೇವರಾಜ ಸಾಹೇಬ್ರು ಕ್ಷೇತ್ರ ಬಿಟ್ಕೊಡ್ಬೇಕಾಗಿತ್ತು. ಎಸ್ ಎಂ ಕೃಷ್ಣವ್ರು ಬಂದ್ರು. ಇವತ್ತು ಚಾಮರಾಜಪೇಟೆ ಬಂದ್ರೆ ನನ್ನ ಕ್ಯಾಂಪೇನ್ ಆಫೀಸು ಅದೇ ಮಾಡಿದ್ದು. ಪ್ರಚಾರ ಕಚೇರಿ ಅಂತ ಮಾಡಿದ್ರಲ್ಲ, ಚುನಾವಣಾ ಪ್ರಚಾರ ಕಚೇರಿ, ನನ್ನ ಕಚೇರಿಯಲ್ಲೇ ಮಾಡಿದ್ದು. ಅವಾಗ ಅಮ್ಮವರು ಪ್ರೇಮ ಕೃಷ್ಣ ಅವರು, ಅವ್ರ ಮಗಳು ಶಾಂಭವಿ, ಅಂಬರೀಷ್ ಅಣ್ಣನು ನನ್ನ ಕಚೇರಿಗೆ ಬಂದ್ರು. ಯಾರು ಲೀಡರ್ಗಳು ಬರ್ತಾರೆ, ಎಸ್ ಎಂ ಕೃಷ್ಣ ಅವರು ಅಭ್ಯರ್ಥಿ ಆದಾಗ ಎಲ್ಲಾ ಲೀಡರ್ಗಳು ನಮ್ಮ ಕಚೇರಿ ಬರೋದಿಲ್ಲ, ನಮ್ಮ ಮನೆಗೆ ಬರೋದು. ಅದಾದ್ಮೇಲೆ 89ರಲ್ಲಿ ಗುಂಡ್ರಾವ್ ಅವರು ಲೋಕಸಭಾ ಸದಸ್ಯರಾಗಿ ಬಂದ್ರು. ವೆಂಕಟಗಿರಿ ಗೌಡ್ರು ಇದ್ರು. ಒಂದ್ಸಲಿ ಚುನಾವಣೆ ಆಮೇಲೆ ಗುಂಡ್ರಾವ್ ಅವ್ರು ತೀರ್ಕೊಂಡ್ಮೇಲೆ ಬೈ ಎಲೆಕ್ಷನ್ ಆಯ್ತು. ಆಮೇಲೆ ಅವ್ರ ಪತ್ನಿ ವರಲಕ್ಷ್ಮಿ ಗುಂಡ್ರಾವ್ ಅವ್ರು ಬಂದ್ರು. ಅವತ್ತು ಚುನಾವಣೆ ಕೆಲಸ ಮಾಡಿದೆ. ಅದಾದ್ಮೇಲೆ ಎಸ್ ಎಂ ಕೃಷ್ಣ ಅವ್ರು ಬಂದ್ಮೇಲೆ ಚುನಾವಣೆ ಆಯ್ತು. ಅತಿ ಹೆಚ್ಚು ಮತದಿಂದ ಗೆದ್ರು. ಸರ್ಕಾರ ಬರಲಿಲ್ಲ. ಅವಾಗ 86 ಸೀಟ್ ನಮ್ದು ಬಂತು. ಸಮ್ಮಿಶ್ರ ಸರ್ಕಾರ ಆಗ್ಬೇಕಾಯ್ತು. ಅವತ್ತು ರಾಜಕೀಯ ಬೆಳವಣಿಗೆಯಲ್ಲಿ ದೇವೇಗೌಡರು ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಆಗಕ್ಕೆ ಬಿಡ್ಲಿಲ್ಲ. ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆದ್ರು. ಎಸ್ ಎಂ ಕೃಷ್ಣ ಅವರು ಅಧಿಕಾರ ಆಗಿದ್ದವರು ಸರ್ಕಾರ ಸೋಲ್ತು ಅನ್ನೋದೇ ಒಂದು ದೊಡ್ಡ ಇದಿತ್ತು. ಆ ಸಂದರ್ಭದಲ್ಲಿ ನಮ್ಮ ಕೇಂದ್ರ ವರಿಷ್ಠರವ್ರನ್ನ ರಾಜ್ಯಪಾಲರಾಗಿ ನೇಮಕ ಮಾಡೋದು. ಇದೇ ಒಂದು ಟರ್ನಿಂಗ್ ಪಾಯಿಂಟ್ ಇದೆ ನೋಡಿ. ಎಸ್ ಎಂ ಕೃಷ್ಣ ಅವರು ರಾಜೀನಾಮೆ ಕೊಡಬೇಕು, ರಾಜ್ಯಪಾಲರಾಗಿ ಮಹಾರಾಷ್ಟ್ರಕ್ಕೆ ಹೋಗ್ಬೇಕು. ರಾಜೀನಾಮೆ ಕೊಟ್ರು. ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆಗಿದ್ರು. ನಾವು ಒಂದು ಕಡೆ ಚಂದ್ರಶೇಖರ್ ಮೂರ್ತಿ ಅವರಾದ್ರೆ, ಇನ್ನೊಂದು ಕಡೆ ನಾನು ಜನಾರ್ದನ್ ಪೂಜಾರಿಗೆ ಕಟ್ಟ ಬೆಂಬಲಿಗ. ನಾನು ಅವರು ಪ್ರಚಾರ ಸಮಿತಿ ಅಧ್ಯಕ್ಷ ಆಗಿ ಕೆಪಿಸಿ ಅಧ್ಯಕ್ಷ ಆಗಿ ಬರ್ತಾರೆ. ಇವರು ರಾಜೀನಾಮೆ ಕೊಡಕ್ಕೂ ಆ ಸಂದರ್ಭದಲ್ಲಿ ಆಯ್ತು, ಈ ಧರ್ಮಸಿಂಗ್ ಸರ್ಕಾರದಲ್ಲಿ ಆರ್ ವಿ ದೇವರ ಸಾಹೇಬರಿಗೆ MLC ಮಾಡ್ತಾರೆ, ವಿಧಾನ ಪರಿಷತ್ ಸದಸ್ಯರು ಮಾಡ್ತಾರೆ. ಅವತ್ತು ನಮ್ಮ ಚಾಮರಾಜಪೇಟೆ ಒಂದು 4-5 ಲೀಡರು ದೇವರ ಸಾಹೇಬ್ರ ಜೊತೆ ನಾನೇ KPCC ಕಚೇರಿಗೆ ಹೋಗಿದ್ದು. ಪೂಜಾರಿ ಸಾಹೇಬ್ರು ಕೂತಿದ್ರು, ಒಳಗೋದ್ವಿ. ನಾನೇ ಸಾಕ್ಷಿ, ಬೇರೆಯವ್ರ ಹೊರಗಡೆ ಇದ್ರು. ಹೇಳಿ ಬನ್ನಿ ಅಂದ್ರು. ದೇವರ ಸಾಹೇಬರು ಒಳಗೋದ್ರು, ನಾನು ಕೂತ್ಕೊಂಡೆ. ಹೇಳಿ, ನೀವು ವಿಧಾನ ಪರಿಷತ್ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಉಪಚುನಾವಣೆ ಬಿಫಾರ್ಮ್ ತಗೊಳ್ಳಿ. ದೇವರ ಸಾಹೇಬರು ಒಂಥರ ದುಗುಡ ಆಯ್ತು. ಅದೇನೇನೋ ಆಕಾಂಕ್ಷೆ ಇಟ್ಕೊಂಡಿದ್ರು, ಎಸ್ ಎಂ ಕೃಷ್ಣ ಸರ್ಕಾರ ಬಂದ್ರೆ ಮಂತ್ರಿ ಆಗ್ತೀನಿ ಅಂತ. ಆಚೆ ಕಡೆ ಬಂದು 1 ನಿಮಿಷ ನಿಂತ್ಕೊಂಡ್ರು. ಏನ್ ಮಾಡೋದು ಅಂತ ಹೇಳಿ ಮತ್ತೆ 1-2 ನಿಮಿಷ ಬಿಟ್ಟು ಒಳಗೋದ್ರು. ಅವತ್ತು ರಾಜೀನಾಮೆ ಪತ್ರನ ವಿಧಾನ ಪರಿಷತ್ ದೇವರ ಸಾಹೇಬ್ರದ್ದು ನಾನೇ ಬರ್ದಿದ್ದು. ರಾಜೀನಾಮೆ ಕೊಟ್ರು. ಬೈ ಎಲೆಕ್ಷನ್ ಬಂತು. ದೇವರ ಸಾಹೇಬ್ರು ಕಾಂಗ್ರೆಸ್ ಅಭ್ಯರ್ಥಿ ಆದ್ರು. ಜನತಾದಳದಿಂದ ನಮ್ಮ ನಾಯಕರು ಜಮೀರಣ್ಣ ಅವರು JDS ಬಂದ್ರು. ಚುನಾವಣೆ ಆಯ್ತು. ಅವತ್ತಿನ ಸಂದರ್ಭಕ್ಕೆ ಜನ ತೀರ್ಪು, ಜಮೀರಣ್ಣ ಅವರು ಬೈ ಎಲೆಕ್ಷನ್ 2006 ಗೆದ್ರು. ಅಲ್ಲಿಂದ ಇಲ್ಲಿವರೆಗೂ ಜಮೀರಣ್ಣ ಅವರಿದ್ದಾರೆ. ನನ್ನಲ್ಲಿ ರಾಜಕಾರಣದಲ್ಲಿ ಹೆಂಗಿತ್ತು ಅಂದ್ರೆ, ಒಳ್ಳೆ ಯುವಕರು ಅಥವಾ ಯಾರೋ ಬಲಿಷ್ಠ ಆಗಿದ್ದಾರೆ ಅವನ ತುಳಿಯುವಂತ ಕಾಲ ಅದಲ್ಲ. ಇವತ್ತು ನಡೀತದೆ. ಒಳ್ಳೆಯವ್ರಿಗೆ ಅಧಿಕಾರ ಕೊಡಬೇಕು ಅನ್ನೋದು ಯಾರಿಗೂ ಇಲ್ಲ. ಎಲ್ಲಿ ಬೆಳೆದ್ರೆ ನಾವು ತುಳಿತನೋ ಅನ್ನೋದು ಒಂದು ಭಾವನೆ ಸ್ವಲ್ಪ ಜನಕ್ಕಿದೆ. ಆಮೇಲೆ ಹರಿಪ್ರಸಾದ್ ಅವರು ನಮ್ಗೆ ಲೋಕಸಭಾ ಸದಸ್ಯರಾಗಿ ಈಗ ನಮ್ಮ ಅಧ್ಯಕ್ಷರು, ಅವ್ರ ಜೊತೆಗೂ ಕೆಲಸ ಮಾಡಿದೆ. ಅವರ ಸಹೋದರ BK ಶಿವರಾಮ್ ಅವರು ಸೂಪರ್ ಕಾಪ್ ಅವರು ನಮ್ಮ ಗಣೇಶ ಹಬ್ಬ ಕಲ್ಲಾಪರ್ ಅವರು, ಅಶೋಕ್ ಕುಮಾರ್, BK ಶಿವರಾಮ್ ಅವರು, ಬಾಬು ನರವಣ, ಈ ತರ ಒಳ್ಳೊಳ್ಳೆ ಅಧಿಕಾರಿಗಳನ್ನ ನಾವು, ಅಬ್ದುಲ್ ಅಜೀಮ್ ಅವರು, ಎಲ್ಲರಿಗೂ ಗಣೇಶ ಹಬ್ಬ ಕರೆಸಿ ಅಧಿಕಾರಿಗಳಿಗೆ ಒಂದು ಗೌರವ ಕೊಡ್ತಾ ಇದ್ವಿ. ಆಮೇಲೆ ಗಣೇಶ ಹಬ್ಬದ ಒಂದು ವಿಶೇಷ ಏನಂದ್ರೆ, ನಮ್ಮ ಕ್ಷೇತ್ರದಲ್ಲಿ ಯಾವ ಇಲಾಖೆ ಇದೆ, BBMP, ಬೆಸ್ಕಾಂ, ಅವಾಗ ಬೆಸ್ಕಾಮು, ಮತ್ತೆ ನಮ್ಮ BWSSB, ಯಾರು ಈಗ ಬೆಳಿಗ್ಗೆ ನಮ್ಗೆ ನೀರು ಬಿಡಬೇಕಂದ್ರೆ ವಾಲ್ ಮ್ಯಾನ್ ಬೇಕೇ ಬೇಕು. ಅವ್ರಿಗೆ ಚಾಮರಾಜಪೇಟೆ ರತ್ನ ಅಂತ ಹೇಳಿ ಒಂದು ಬಿರುದನ್ನ ಮಾಡಿ, ಮತ್ತೆ ಯಾರು ಲೈನ್ ಮ್ಯಾನ್ ಇರ್ತಾರೆ. ಆಮೇಲೆ ಪೊಲೀಸ್ ಇಲಾಖೆಯಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ಗಳ ಸನ್ಮಾನ ಇಲ್ಲ, ಅವನ ಅತಿಥಿಯಾಗಿ ಬರೋರು ಕಾನ್ಸ್ಟೇಬಲ್ಗಳಿಗೆ ನಾವು ಪ್ರಶಸ್ತಿ ಕೊಟ್ಟು ಗೌರವಿಸ್ತಾ ಇದ್ವಿ. ಅವ್ರ ಕೊನೆ ದಿನಗಳ ನಿವೃತ್ತಿ ದಿನಗಳಲ್ಲಿ ಆ ಪ್ರಶಸ್ತಿ ನೋಡಿದಾಗ ನಾವು ಮಾಡಿ ಕ್ಷೇತ್ರದಲ್ಲಿ ಚಾಮರಾಜಪೇಟೆ ರತ್ನ ಅನ್ನೋದು ಒಂದು ಬಿರುದು ಕೊಟ್ಟಿರ್ತಾ ಇದ್ರಲ್ಲ, ಅದನ್ನ ಇವತ್ತು ನಾವು ಮುಂದುವರ್ಸ್ಕೊಂಡ್ ಬರ್ತಾ ಇದ್ವಿ. ಈಗ ನಮ್ದು 31 ವರ್ಷ, 35ನೇ ವರ್ಷದ ನಮ್ದು ಗಣೇಶ ಹಬ್ಬ ಇವತ್ತು ನಾನು ಮುಂದುವರ್ಸ್ಕೊಂಡ್ ಬರ್ತಾ ಇದ್ವಿ. ಈಗ ಚಾಮರಾಜಪೇಟೆ ಗಣೇಶೋತ್ಸವ, ಅದ್ರ ಜೊತೆ ನನ್ನೊಂದು ಕಾನ್ಸೆಪ್ಟ್ ಸರ್ವಧರ್ಮ ಗಣೇಶೋತ್ಸವ ಅಂತ ಹೇಳಿ ಈಗಲೂ ಮಾಡ್ಕೊಂಡ್ ಬರ್ತಾ ಇದ್ವಿ. ಈ ಒಟ್ಟು ಇದಾಗ ಆಮೇಲೆ ನಿಮಗೆ ಬರುವಂತದ್ದು, ಪಕ್ಷದಲ್ಲಿ ಅವಾಗಿಂದ ಅಧಿಕಾರ ಬರಲಿಲ್ಲ. ಆಮೇಲೆ ಜಮೀರ್ ಅವರು ಕಾಂಗ್ರೆಸ್ಗೆ ಬರ್ತಾರೆ ಯಾವ್ದೋ ಒಂದು ಸಂದರ್ಭದಲ್ಲಿ. ಬಂದಾಗ ಆಮೇಲೆ ಅವತ್ತಿಂದ ನಿಮ್ಮ ನಾಯಕರಾಗಿ ಕೂಡ ಮಾರ್ಗದರ್ಶನ ನೀಡ್ತಿದೆ. ಅವ್ರ ಬಗ್ಗೆ ಹೇಳೋದಿದ್ರೆ, ಅದ್ರ ಮಧ್ಯದಲ್ಲಿ ಏನಾಯ್ತು,
ರಾಹುಲ್ ಗಾಂಧಿ ಅವರು ನಮ್ಮ ಕರ್ನಾಟಕಕ್ಕೆ ಬಂದು ಈ ಟ್ರೈಬ್ಸ್ ನ ಭೇಟಿ ಮಾಡ್ಬೇಕು ಅಂತ. ಅವಾಗ ನಾನು ರಾಹುಲ್ ಗಾಂಧಿ ಅವ್ರ ಜೊತೆ ನಾನು ಟೂರ್ ಮಾಡಿದೆ. ಅದು ವರಿಷ್ಠರಿಗೆಲ್ಲ ಗೊತ್ತು. ಬಹಳ ಅಚ್ಚುಕಟ್ಟಾಗಿ ನಾನು ವ್ಯವಸ್ಥೆ ಮಾಡಿದೆ. ಪ್ರವಾಸ ನಾವೆಲ್ಲ ಕಾಂಗ್ರೆಸ್ ಟೀಮ್ ಎಲ್ಲ ಸೇರಿ. ನನಗೆ ಜಮೀರಣ್ಣ ಅವ್ರ ಬಗ್ಗೆ ಇಡೀ ರಾಜ್ಯಕ್ಕೆ ದೇಶಕ್ಕೆ ಗೊತ್ತಿದೆ. ಅವ್ರು ಬಂದ್ಮೇಲೆ ಅವರು JDS ಪಕ್ಷದಲ್ಲಿ ಇದ್ರು, ನಾವು ಕಾಂಗ್ರೆಸ್ ಅಲ್ಲಿ ಇದ್ವಿ. ಯಾವುದೋ ಒಂದು ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದ ಒಂದು ನಡಿಬಾರ್ದ ಒಂದು ಘಟನೆ ನಡೀತು. ನಾವು ಕೆಲವು ನಾಯಕರ ಜೊತೆಲಿದ್ವಿ. ಅವರು ಸ್ವಲ್ಪ ಕಷ್ಟ ಅನುಭವಿಸಿದ್ರು. ಅವ್ರನ್ನ ಕಷ್ಟದಿಂದ ಪಾರು ಮಾಡ್ಬೇಕು ಅಂತ ಹೇಳಿ ಅವಾಗ ಜಮೀರಣ್ಣ ಅವ್ರ ಹತ್ರ ಫಸ್ಟ್ ನಾನು ಭೇಟಿ ಮಾಡಿದ್ದು. ನಮ್ಮ ದೇವಸ್ಥಾನಕ್ಕೆಲ್ಲ ಬರೋ ರಾಜಕಾರಣದಲ್ಲೆಲ್ಲ ನಾವು ಯಾವುದೇ ಆಹ್ವಾನ ಪತ್ರಿಕೆ ಕೊಟ್ಟರು ನಮ್ಮ ದೇವಸ್ಥಾನಗಳು ಬರೋರು ನಮ್ಮ ಬಗ್ಗೆ ಬಹಳ ಪ್ರೀತಿ ಇಟ್ಕೊಂಡರು. ಮಗನಿಗಿಂತ ಹೆಚ್ಚಾಗಿ ನನ್ನ ಪ್ರೀತಿಸ್ತಾರೆ, ಗೌರವನೂ ಕೊಡ್ತಾರೆ. ಹಂಗೆ ನಡ್ಕೊಂಡಿದ್ದಾರೆ. ಪಕ್ಷ ಬೇರೆ ಇದ್ರು ಅದೇ ಗೌರವ ಇಟ್ಕೊಂಡಿದ್ರು. ನಾವೇನಾದ್ರು ಹೋದಾಗ ಕ್ಷೇತ್ರದ ಏನಾದ್ರು ಸಮಸ್ಯೆಗಳಿದ್ದಾಗ ಇದಾಗ್ತಾ ಇತ್ತು. ಅದೇನೋ ಗೊತ್ತಿಲ್ಲ, ವೈದ್ಯ ಹೇಳಿದ್ದು ಹಾಲುವನ್ನ ರೋಗಿ ಬಯಸಿದ ಹಾಲು ನಂಗೆ. ಅವರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದ್ರು. ಬಂದ ಮೇಲೆ ಏನಾಯ್ತು, ಕೋವಿಡ್ ಸ್ಟಾರ್ಟ್ ಆಯ್ತು. ಕೋವಿಡ್ ಸ್ಟಾರ್ಟ್ ಆದ್ಮೇಲೆ ಬಹಳ ಕೆಲಸ ಮಾಡಿದ್ರು ನಮ್ಮ ಸಾಹೇಬ್ರೆ. ಫಸ್ಟು ಶಾಸಕರಲ್ಲಿ ಬೆಂಗಳೂರು ನಗರದಲ್ಲಿ ಹೊರಗಡೆ ಬಂದು PPE ಕಿಟ್ ಹಾಕೊಂಡು ಈ ಲಾಡ್ಜ್ ಯಾರಿಗೆ ಕೋವಿಡ್ ಬಂದಾಗ ಶೀಲ್ಡ್ ಡೌನ್ ಮಾಡೋರು, ಅವ್ರ ಮನೆಯವ್ರನ್ನೆಲ್ಲ ಲಾಡ್ಜ್ಗಳಿಗೆ ಶಿಫ್ಟ್ ಮಾಡ್ತಿದ್ರಲ್ಲ, ಅವಾಗೆಲ್ಲ ಹೋಗಿ ಅವ್ರನ್ನ ಯೋಗಕ್ಷೇಮ ವಿಚಾರಿಸೋದು ಫಸ್ಟ್ ಮಾಡಿದವರು ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ಜಮೀರಣ್ಣ ಅವರೇ. ಅವರಿಂದ ನಮ್ಗೆ ಸ್ವಲ್ಪ ಸ್ಫೂರ್ತಿ ಸಿಕ್ತು. ಆ ಸಂದರ್ಭದಲ್ಲಿ ಬ್ಲಾಕ್ ಪ್ರೆಸಿಡೆಂಟ್ ಒಂದು ಬದಲಾವಣೆ ಆಗ್ಬೇಕಾಯ್ತು. DK ಸಾಹೇಬ್ರ ಅಧ್ಯಕ್ಷರಾಗಿ ಬಂದ್ರು. ದಿನೇಶ್ ಗುಂಡೂರಾವ್ ಅವರು ಹೋಗಿ DK ಸಾಹೇಬ್ರು ಬಂದ್ರು. ಬ್ಲಾಕ್ ಅಧ್ಯಕ್ಷರು ಬದಲಾವಣೆ ಮಾಡ್ಬೇಕು ಅಂತ ಹೇಳಿದಾಗ ಯಾರು ನಮ್ಮಲ್ಲ ತಟ್ ಅಂತ ಹೆಸರು ಹೇಳಿದೆ, ನನ್ನ ಹೆಸರು ಮಾತ್ರ. ಚಾಮರಾಜಪೇಟೆಗೆ ವಿನಿನ್ ಮಾಡ್ರಿ ಅಂತ. ನಾನು ವಿನಿ ಅಂತ ಕರೀತಾರೆ. ವಿನಿನೇ ಮಾಡಿ ಅವನು ಪಕ್ಷಕ್ಕೆ ದುಡಿದಿದ್ದಾನೆ. ಅವನು ಪಕ್ಷಕ್ಕೆ ದುಡಿದಕ್ಕೆ ನಾವು ಅವನಿಗೆ ಏನಾರು ಒಂದು ಸ್ಥಾನಮಾನ ಕೊಡ್ಬೇಕು ಅಂತ ಹೇಳಿ ಬ್ಲಾಕ್ ಪ್ರೆಸಿಡೆಂಟ್ ಮಾಡಿದ್ರು. ಆಮೇಲೆ ಉಸ್ತುವಾರಿ ನಮ್ಗೆ ರಾಮಲಿಂಗಡಿ ಸಾಹೇಬ್ರು ಇದ್ರು. ಅವ್ರ ಗಡಿಯಲ್ಲೂ ನಾನು ಕೆಲಸ ಅವ್ರ ಹತ್ರ ಯಾವಾಗ ಹೋಗ್ತಿದ್ದೆ. ಅವರು ನಂಗೆ ಸ್ಫೂರ್ತಿ ಅವರಲ್ಲ. ಆಮೇಲೆ ಹೋಗಿ DK ಸಾಹೇಬ್ರ ಮನೆಗೆ ಹೋದೆ. ಅಧ್ಯಕ್ಷ ಮನೆಗೆ ಹೋದಾಗ ಲೆಟರ್ ಕೊಟ್ಟೆ ಬ್ಲಾಕ್ ಅಧ್ಯಕ್ಷ. ನೀನು ಸ್ಟೇಟ್ ಕಮಿಟಿಲಿ ಇರ್ಬೇಕಾಯ್ತು, ಯಾಕೆ ಬ್ಲಾಕ್ ಕಾಂಗ್ರೆಸ್? ಇಲ್ಲ, ನಾನು ನನ್ನ ಮನೆ ಮಗನಾಗಿರ್ತೀನಿ. ಜಮೀರಣ್ಣ ಹೇಳಿದ್ರು ಬ್ಲಾಕ್ ಪ್ರೆಸಿಡೆಂಟ್ ಅಂತ. ನನ್ನ ಮನೆ ಮಗನಾಗಿ ನಾನು ಸೇವೆ ಮಾಡ್ಬೇಕು ಅಂತ ನಂಗೆ ತುಂಬಾ ಆಸೆ ಇತ್ತು. ಆ ಬ್ಲಾಕ್ ಕಾಂಗ್ರೆಸ್ ಹುದ್ದೆ ಇತ್ತಲ್ಲ, ಅದು ನನ್ ಕನಸಿತ್ತು. ಏನ್ ನಾವು ಈ ರಾಜಕಾರಣದಲ್ಲಿ ನಾವು ಜರ್ನಿ ಮಾಡಿದ್ವಿ, ಅದೆಲ್ಲದಕ್ಕೆ ನಾನು ಕನಸಿದ್ವಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗ್ಬೇಕು ಅಂತ. ಇದು 2ನೇ ಅವಧಿ ನಡೀತಾ ಇದೆ, ಕೆಲಸನೂ ಮಾಡ್ತಾ ಇದ್ದೀನಿ. ನಿಮ್ಗೆ ಈ ಬ್ಲಾಕ್ ಅಧ್ಯಕ್ಷರಾಗಾದ್ಮೇಲೆ ನೀವು ಮಾಡಿದಂತ ಯೋಜನೆಗಳು ಯಾವ್ದು ಕಾಂಗ್ರೆಸ್ ಬೆಳೆಸೋ ದೃಷ್ಟಿಯಿಂದ? ಮನೆಗೆ ಹೋಗಿ ಪ್ರಚಾರ ಮಾಡುವಂತದ್ದು ಒಂದು ಇಟ್ಕೊಂಡೆ. ಅವಾಗೆಲ್ಲ ಮಾಡ್ತಾ ಇರಲಿಲ್ಲ, ಬೇರೆ ಬೇರೆ ತರ ಚುನಾವಣೆ ಬಂದ್ರೆ ಮಾತ್ರ ಹೋಗ್ತಿದ್ರು. ನಾನು ನನ್ನ ಆಫೀಸಲ್ಲಿ ಸಾರ್ವಜನಿಕ ಕುಂದುಕೊರತೆ ಕಚೇರಿ ಅಂತ ಒಂದು ಮಾಡಿದೆ, ಬ್ಲಾಕ್ ಕಾಂಗ್ರೆಸ್ ಕಚೇರಿ. ಯಾವುದೇ ಜನ ಬಂದ್ರು ಸರ್ಕಾರ ಸೌಲಭ್ಯಗಳನ್ನ ನಾವು ಅವ್ರಿಗೆ ತಲುಪಿಸ್ಬೇಕು. ನಮ್ಮ ಹತ್ರ ತುಂಬಾ ಜನ ಬರೋದೇನಂದ್ರೆ ಇದು ಇನ್ಕಮ್ ಸರ್ಟಿಫಿಕೇಟ್, ಫ್ಯಾಮಿಲಿ ಸರ್ಟಿಫಿಕೇಟ್, ಪೆನ್ಷನ್ದು, ಮತ್ತೆ ಓಲ್ಡ್ ಏಜ್ ಪೆನ್ಷನ್, ಹಿರಿಯ ನಾಗರಿಕರದ್ದು, ಮತ್ತೆ ಆರೋಗ್ಯ ಕವಚ ಅನ್ನೋದು ಅದ್ರದ್ದು ನಾನು ಜಾಸ್ತಿ ಮಾಡಕ್ ಸ್ಟಾರ್ಟ್ ಮಾಡಿದೆ. ಮತ್ತೆ ಎಲ್ಲೆಲ್ಲಿ ಕಾರ್ಯಕರ್ತರು ನಮ್ಮ ಪಕ್ಷದಲ್ಲಿ ಬಿಟ್ಟು ಹೋಗಿದ್ರು ಅವ್ರನ್ನೆಲ್ಲ ಒಂದು ಪ್ಲಾಟ್ಫಾರ್ಮ್ ತಗೊಂಡ್ಬಂದೆ. ಬೇರೆ ಬೇರೆ ಪಕ್ಷದಲ್ಲೂ ನಮ್ಮ ಜಮೀರಣ್ಣ ಮೇಲೆ ಅಭಿಮಾನ ಇಟ್ಟು ಬಂದವ್ರನ್ನ ಸ್ವಾಗತ ಮಾಡಿ ಅವರಿಗೆ ಒಳ್ಳೊಳ್ಳೆ ಸ್ಥಾನಗಳು ಕೊಟ್ಟು ಮತ್ತೆ ಪಕ್ಷ ಸಂಘಟನೆ ಮಾಡಬೇಕು, ಮತ್ತೆ ನಮ್ಮ ಶಾಸಕರು ನಮ್ಮ ಸಚಿವರು ಹೆಸರು ಉಳಿಸ್ಬೇಕು ಅಂತ ಹೇಳಿ ಮಾಡ್ಕೊಂಡ್ ಬಂದೆ. ಆಮೇಲೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಜವಾಬ್ದಾರಿ ಕೊಡ್ಲಿ ಬ್ಲಾಕ್ ಅಧ್ಯಕ್ಷಗೆ, ಇವತ್ತವರೆಗೂ ಮೊದಲನೇ ಸ್ಥಾನ ಇರೋದು ಅದು ಚಾಮರಾಜಪೇಟೆ, ಅದು ಬ್ಲಾಕ್ ಕಾಂಗ್ರೆಸ್ ವಿನಾಯಕನೇ. ಏನೇ ನಮ್ಗೆ ಜವಾಬ್ದಾರಿ ಕೊಡ್ಲಿ, ಮೊದಲನೇ ಅವ್ರು ಏನೇ ನಿಯಮಗಳು ಮಾಡಬೇಕು, ಕೆಲವು ಪಕ್ಷದ ತತ್ವ ಸಿದ್ಧಾಂತಗಳು ಇರ್ತವೆ, ಆದ್ರೆ ಎಲ್ಲಾನು ನಾನು ಅಚ್ಚುಕಟ್ಟಾಗಿ ಅವ್ರು ಏನು ಆದೇಶ ಮಾಡಿದ್ರೆ ಆ ಪ್ರಕಾರ ಮಾಡ್ಕೊಂಡು ಹೋಗ್ತೇನೆ. ನಿಮ್ಗೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಆಮೇಲೆ ಬೆಂಗಳೂರು ಜಿಲ್ಲೆಗೆ ಧಾರ್ಮಿಕ ಪರಿಷತ್ಗೆ ಸದಸ್ಯರನ್ನಾಗಿ ಮಾಡುತ್ತೆ. ಆಗ ಇದ್ರ ಜೊತೆಗೆ ಇನ್ನೊಂದು ಸರ್ಕಾರದ ಜವಾಬ್ದಾರಿ ಅಂದಾಗ ಇದ್ದಂತ ನಿಮ್ಮ ಭಾವನೆ ಹೇಗಿತ್ತು? ಅದು ಭಗವಂತನ ಕೆಲಸ ಮಾಡೋದಕ್ಕೆ. ನಮ್ಮ ಕುಟುಂಬ ದೇವ್ರ ಕುಟುಂಬ, ಅದೇ ಭಜನೆ ಕಾರ್ಯಕ್ರಮ ಇರ್ತಕ್ಕಂಥ ಕುಟುಂಬ. ಎಲ್ಲ ದೇವ್ರ ಕೆಲಸನೇ ನಾವು ಮಾಡ್ಕೊಂಡು ಜೀವನ ಕಳೆದಿದ್ದು. ಶಬರಿಮಲೆಗೆ ಹೋಗ್ತಾ ಇದ್ವಿ, ಮಾದೇಶ್ವರಕ್ಕೆ ಬೆಟ್ಟಕ್ಕೆ ಪಾದಯಾತ್ರೆ ಹೋಗ್ತಿದ್ವಿ. ಈ ತರದಲ್ಲೇ ನಮ್ಮ ಕುಟುಂಬ ಇವತ್ತು ಇರೋದು. ಇವತ್ತು ನಮ್ಮ ತಮ್ಮ ನಾಗರಬಾಯಿಲಿ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ ಇದೆ, ಅದು ನಡೆಸ್ತಾ ಇದ್ದಾರೆ. ಅದು ನಮ್ಮ ತಾತ ಅವ್ರು ಕೊಟ್ಟಂತ ಜಾಗ, ಕೊಡುಗೆ, ಪ್ರತಿಷ್ಠಾಪನೆ. ಇದು ಭಜನೆ ಮಂದಿರ ನಮ್ಮ ತಂದೆ ನಮ್ಮ ದೊಡ್ಡಪ್ಪ ಮಾಡಿದ್ದು. RT ನಗರಲ್ಲಿ ನಮ್ಮ 3ನೇ ಅಣ್ಣ ಇದೆ, ಅಲ್ಲಿ ಅಮ್ಮನವ್ರ ದೇವಸ್ಥಾನ ಅರ್ಚಕರಾಗಿದ್ದಾರೆ. ನಮ್ಮ ಮನೇಲಿ ಎಲ್ಲ ಭಜನೆ ಕಲಾವಿದರೆ, ಎಲ್ಲರೂ ತಬಲಾ ಆರ್ಟಿಸ್ಟ್ ಇದ್ದಾರೆ, ಹಾರ್ಮೋನಿಯಂ ಇದ್ದಾರೆ,
ಆಮೇಲೆ ಗಿಟಾರ್ ಕಲಾವಿದರು ಇದ್ದಾರೆ. ನಮ್ಮ ಅಣ್ಣನ ಮಗ, ತಮ್ಮನ ಮಗ, ನನ್ನ ತಮ್ಮನ ಮಗಳು ಒಬ್ಳು ಭರತನಾಟ್ಯ ಕಲಾವಿದೆ. ನಮ್ದು ಸಾಂಸ್ಕೃತಿಕ ಕುಟುಂಬ. ಇದಾದ್ಮೇಲೆ ಸ್ವಲ್ಪ ಎಮೋಷನ್ ಆಯ್ತು. ಇದೇನಪ್ಪ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗಿ ಇದಕ್ಕಿದಂಗೆ ಧಾರ್ಮಿಕ ಪರಿಷತ್ ಮೆಂಬರ್ ಮಾಡಿದ್ರು ಅಂತ. ನಮ್ಮಲ್ಲಿ ಈ ಸನಾತನ ಧರ್ಮ ಮತ್ತೆ ಹಿಂದೂ ಧರ್ಮ ಉಳಿಬೇಕು ಅಂದ್ರೆ ಈ ತರ ಕೆಲಸನೇ ಮಾಡಬೇಕು. ಸೂಕ್ತವಾಗಿ ನನಗೆ ಜಮೀರಣ್ಣವರು ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಯ್ಕೆ ಮಾಡಿ ನನಗೆ ಆ ಸ್ಥಾನ ಕೊಟ್ರು. ಅದರಲ್ಲಿ ಜಿಲ್ಲಾಧಿಕಾರಿಗಳು ಅಧ್ಯಕ್ಷರಾಗಿ ಬರ್ತಾರೆ ಸಮಿತಿಗೆ. ಸಮಿತಿ ಅಧ್ಯಕ್ಷರಾಗಿ ನನ್ನ ಜೊತೆಲಿ 6 ಜನ ಇದ್ದಾರೆ. 1408 BNC ಗ್ರೇಟ್ ಟೆಂಪಲ್ಸ್ ನಮ್ ಕಂಟ್ರೋಲ್ ಬರುತ್ತೆ. ನಾನು ಅಲ್ಲಿ ಅಧಿಕಾರ ವಹಿಸ್ಕೊಂಡು ಸಭೆಗಳಿಗೆ ಹೋದಾಗ ನನ್ಗೆ ಅನ್ಸಿದ್ದೇನೆಂದ್ರೆ, ಎಷ್ಟೋ ದೇವಸ್ಥಾನಗಳಲ್ಲಿ ದೀಪ ಅನ್ಸಕ್ಕೆ ಎಣ್ಣೆನೂ ಇಲ್ಲ, ಬತ್ತಿನೂ ಇಲ್ಲ ಪೂಜೆ ಮಾಡಕ್ಕೆ. ಅದನ್ನೆಲ್ಲ ಪಟ್ಟಿ ಮಾಡಿದೆ C ಸೆಂಟರ್ಸು, B ಸೆಂಟರ್ಸ್ ಅಲ್ಲಿ. ಆಮೇಲೆ ಅಲ್ಲಿ ಸೇವೆ ಮಾಡ್ತಕ್ಕಂಥ ಅರ್ಚಕರಿಗೆ ಸರಿಯಾಗಿ ತಸ್ತಿಕ್ ಸಂಬಳಗಳು ಕೊಡ್ತಾ ಇಲ್ಲ. ಆಮೇಲೆ ಭಕ್ತರಿಗೆ ಬರ್ದಿದ್ದಂಗೆ ಆಗೋಯ್ತು. ಕೆಲವು ಯಾವ್ದೋ ಹಳ್ಳಿಗಳಿಗೆ ಹೋದ್ರೆ ಯಾವ ನೋಡಿ ದೇವಸ್ಥಾನಗಳು ಬೀಗನೆ ಆಗ್ತಿರ್ತಾರೆ. ಏನಕ್ಕೆ ಇದು ಹಿಂಗ್ ನಡೀತಾ ಇದೆ? ಯಾಕೆ ಜನಗಳಿಲ್ವಾ ಅಲ್ಲಿ? ರೈತರುಗಳು ಹಳ್ಳಿಗಳಲ್ಲಿ ಇರ್ತಾರೆ, ಯಾಕೆ ಹೋಗಲ್ಲ ಅಂದ್ರೆ ಯಾರು ಅದ್ರ ಬಗ್ಗೆ ಅಷ್ಟು ಆಸಕ್ತಿ ವಹಿಸ್ಲಿಲ್ಲ. ನಾನು ಜವಾಬ್ದಾರಿ ತಗೊಂಡ್ಮೇಲೆ 59 ದೇವಸ್ಥಾನಗಳಿಗೆ ನಮ್ಮ ಕಮಿಟಿಯವರು ವ್ಯವಸ್ಥಾಪನಾ ಸಮಿತಿನ 30 ವರ್ಷ ಯಾರು ಮಾಡಿರಲಿಲ್ಲ. ರಾಮಲಿಂಗಾರೆಡ್ಡಿ ಸಾಹೇಬರು ಮುಜರಾಯಿ ಸಚಿವರಾದ್ರು, ಕಮಿಷನರ್ ಇದ್ರು, DC ಅವರಿದ್ರು. ನಾವ್ ಏನೇನು ವ್ಯವಸ್ಥಾಪನಾ ಸಮಿತಿ ತಗೊಂಡೋದ್ವೋ ಎಲ್ಲದಕ್ಕೂ ಅನುಮೋದನೆ ಮಾಡಿದ್ರು. ಇವತ್ತು ಅನೇಕ ದೇವಸ್ಥಾನಗಳಲ್ಲಿ ಪ್ರತಿನಿತ್ಯ ಓಪನ್ ಮಾಡ್ತಾರೆ, ಪೂಜೆ ಆಗ್ತದೆ. ಆಮೇಲೆ ಧಾರ್ಮಿಕ ಪರಿಷತ್ತು ಒಳಗೋದಾಗ ಅರ್ಚಕರದ್ದು ಕೆಲವು ಸಮಸ್ಯೆಗಳಿತ್ತು. ಅದು ಒಳ್ಳೊಳ್ಳೆ ಯೋಜನೆ ತಗೊಂಡ್ಬಂದ್ರು. ಯಾರು ಅರ್ಚಕರು ಕೆಲಸ ಮಾಡ್ತಾರೆ ತೀರ್ಕೊಂಡಾಗ ಅವ್ರಿಗೆ 2 ಲಕ್ಷ ರೂಪಾಯಿ ಮರಣ ಪರಿಹಾರ ಕೊಡಬೇಕು. ಅವ್ರ ಮಕ್ಕಳು ವಿದ್ಯಾರ್ಥಿಗಳು ಯಾರು ಓದ್ತಾರೆ ಅವ್ರಿಗೆ 10,000 ರೂಪಾಯಿಂದ 2 ಲಕ್ಷ ರೂಪಾಯಿವರೆಗೂ ವಿದ್ಯಾಭ್ಯಾಸಕ್ಕೆ ವೇತನ ಕೊಡೋದು, ಫೀಸ್ ಕಟ್ಟೋದಕ್ಕಾಯ್ತು. ಆಮೇಲೆ ಮುಜಾ ಇಲಾಖೆಯಲ್ಲಿ D ಗ್ರೂಪ್ ನೌಕರರು ತುಂಬಾ ಜನ ಹೊರಗುತ್ತಿಗೆಯಲ್ಲಿ ಈಗಲೂ ಇದ್ದಾರೆ. ಇದು ಒಂದು ದೊಡ್ಡ ಹೋರಾಟ. ಇದು ಯಾರು ರಾಜಕಾರಣಿಗಳು ಪಾಪ ಅವ್ರ ಬಗ್ಗೆ ಯೋಚನೆ ಮಾಡಲಿಲ್ಲ. ಅದ್ರ ಬಗ್ಗೆ ನಾನು ಬಹಳ ಸೂಕ್ಷ್ಮವಾಗಿ ಅದನ್ನ ಮಾಡಿ ಒಂದು ಸಮಿತಿನ ಮಾಡಕ್ ಹೇಳಿ ಇವತ್ತು ಅವ್ರಿಗೆಲ್ಲ ಪರ್ಮನೆಂಟ್ ಆಗ್ತಾ ಇದೆ. ಯಾರು 20 ವರ್ಷ 30 ವರ್ಷ ಹೊರಗುತ್ತಿಗೆಯಲ್ಲಿ ಕೆಲಸ ಮಾಡಿದ್ದಾರೆ, ಪರ್ಮನೆಂಟ್ ಆಗಿದ್ದಾರೆ. ಆಮೇಲೆ ನಮ್ಮಲ್ಲಿ ಕೆಲವು ಟೆಂಪಲ್ಗಳಲ್ಲಿ ಪಾರುಪತ್ತೆದಾರ ಇರ್ತಾರೆ, ಕಾವಲ್ಗಾರ ಇರ್ತಾರೆ. ಕೆಲವು ದೇವಸ್ಥಾನಗಳಿಗೆ ಕಾವಲ್ಗಾರ ಇರಲಿಲ್ಲ, ಅದೆಲ್ಲ ನೇಮಿಸಿದೆ. ಅನೇಕ ಕೆಲಸಗಳು ಇವತ್ತು 2-3 ಸಭೆಗಳಿತ್ತು, ಅದು ಮುಗಿಸ್ಕೊಂಡೇ ಬಂದೆ. ಈ ಅರ್ಚಕರದ್ದು ಕೆಲವು ತುಂಬಾ ಸಮಸ್ಯೆಗಳು, ಆಮೇಲೆ ವಂಶ ಪರಂಪರಾಗಿ ಅರ್ಚಕರದ್ದು ಕೆಲವು ಬದಲಾವಣೆಗಳು ಇರ್ತದೆ. ಅನೇಕ ನ್ಯಾಯಾಲಯಗಳಲ್ಲಿ ವಾದ್ಯಗಳಿದೆ, ಕೆಲವುದೆಲ್ಲ ನಾನೇ ಕರೆದು ಮಾತಾಡಿ ಯಾರೋ ಒಬ್ರು ದೇವ್ರ ಸೇವೆ ಮಾಡ್ಬೇಕಲ್ವಾ, ಅದನ್ನ ಪಾಲಿಸ್ಕೊಂಡು ಬರ್ತಾ ಇದ್ವಿ. ನೀವು ಫಸ್ಟ್ ಮೊದಲ ಧಾರ್ಮಿಕ ಪರಿಷತ್ನ ಸದಸ್ಯರಾಗ ಆಮೇಲೆ ಹೋಗಿ ದೇವಸ್ಥಾನ ಯಾವ್ದು ಅಂತ? ರಾಮೇಶ್ವರ ಟೆಂಪಲ್, ಚಾಮರಾಜಪೇಟೆ. ಅದು ಈ ಧಾರ್ಮಿಕ ಪರಿಷತ್ ಬರೋದಕ್ಕೆ ಮೂಲ ಕಾರಣ ರಾಮೇಶ್ವರ. ಇವತ್ತು ಚಾಮರಾಜಪೇಟೆ ಕ್ಷೇತ್ರ ಪಾಲಕ ಯಾರು ಅಂತ ಕೇಳಿದ್ರೆ ರಾಮೇಶ್ವರನೇ. ಅಲ್ಲಿಗೆ ನಾನು ಅಭಿವೃದ್ಧಿ ಸಮಿತಿಯಾಗಿ, ಅದೊಂದು ದೊಡ್ಡ ಇತಿಹಾಸ. ಅದು ನೀವು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರಿ, ಬೆಂಗಳೂರು ನಗರ ಮೊದಲ ಬಡಾವಣೆ ಚಾಮರಾಜಪೇಟೆ. ಚಾಮರಾಜಪೇಟೆಗೆ ಬಹಳ ಇತಿಹಾಸ ಇರ್ತಕ್ಕಂಥ ದೇವಾಲಯ ಅಂದ್ರೆ ರಾಮೇಶ್ವರ ದೇವಾಲಯ. ಅದು ಕೆಂಪೇಗೌಡರ ಕಾಲದಲ್ಲಿ ಪ್ರತಿಷ್ಠಾಪನೆ ಆಗಿತ್ತು ಅಂತ ಹೇಳ್ತಾರೆ. ಅದಕ್ಕೆ ಮೂಲ ಹೆಸರು ಬಂದು ರಾಮಲಿಂಗೇಶ್ವರ ದೇವಾಲಯ ಅಂತ ಹೇಳಿ ಹೆಸರು. ಒಕ್ಲುಪುರಂ ಕೆರೆಯಲ್ಲಿ ಇದ್ದ ದೇವಾಲಯ ಅದು. ಮೈಸೂರು ಮಹಾರಾಜರು ಪುನಃ ಪ್ರತಿಷ್ಠಾಪನೆ ಮಾಡ್ತಾರೆ. ಅದಕ್ಕೆ ಜಾಗ ಕೊಟ್ಟಿದ್ದು ಬಂದು ಬಡಾವಣೆ ಮಾಡಿದ್ದು ವಿಶ್ವೇಶ್ವರಯ್ಯ ಅವರು. ಆ ರಾಮೇಶ್ವರ ದೇವಾಲಯಕ್ಕೆ ಜಾಗವನ್ನ 3.5 ಎಕರೆ ದಾನವಾಗಿ ಕೊಟ್ಟಿದ್ದು ವಿಶ್ವೇಶ್ವರಯ್ಯ ಸೋದರ ಮಾವ P ರಾಮಯ್ಯ ಅವರು ದಾನವಾಗಿ ಕೊಟ್ಟಂತ ಜಾಗ. ನಾನು ಜವಾಬ್ದಾರಿ ತಗೊಂಡು ಅದೊಂದು ಕಥೆ ಇದೆ. ಹೌದು, ನಾವು ರಾಮೇಶ್ವರ ದೇವಸ್ಥಾನ ಹಿಂದೆ ತುಂಬಾ ಹಿಂದೆ ನೋಡಿದಾಗ ಈಗಿರೋದಕ್ಕೂ ಬಹಳ ಶೆಡ್ ಇತ್ತು, ಗಿಡಗಂಟೆಗಳು, ಅನೈತಿಕ ಚಟುವಟಿಕೆಗಳು ಜಾಸ್ತಿ ಇತ್ತು. ನಮ್ಮ ಶಾಸಕರು, ನಮ್ಮ MLA ಅವರು ಜಮೀರಣ್ಣ ಏನ್ ಮಾಡಿದ್ರು, ಸೂಕ್ತವಾದ ವ್ಯಕ್ತಿ ಯಾರು ಅಂದ್ರೆ ದೇವ್ರ ಪೂಜೆ ಮಾಡೋನು ವಿನಾಯಕನೇ, ಅವನೇ ಅದಕ್ಕೆ ಅಂತೇಳಿ ಜವಾಬ್ದಾರಿ ಕೊಟ್ಟು ನನ್ನ ಅಧ್ಯಕ್ಷ ಆಗಿ ಸರ್ಕಾರದಲ್ಲಿ ಅನುಮೋದನೆ ಆಗ್ಬೇಕು ಮುಜಾ ಇಲಾಖೆಯಿಂದ. ಬಂದ ಮೇಲೆ ನಾವು ಡಾಕ್ಟರ್ ಪ್ರಕಾಶ್, ವಿರೂಪಾಕ್ಷ ಅವರು, ಕಾರ್ತಿಕ್, ಹರೀಶ್, ಧನರಾಜು, ಲೋಕೇಶ್ ಅಂತ ಹೇಳಿ ಒಂದು ಸಮಿತಿ ಮಾಡಿ ಇವತ್ತು ಸುಂದರವಾದ ಒಂದು ದೇವಾಲಯನ ಎಲ್ಲರೂ ಸಹಕಾರದಲ್ಲಿ ನಾವು ಮಾಡಿದ್ವಿ. ಅದು ನನಗೆ ಅಭಿವೃದ್ಧಿ ಸಮಿತಿ ಆದ್ಮೇಲೆ, ಮುಜಾಯಿ ಪರಿಷತ್ ಸದಸ್ಯ ಆದ್ಮೇಲೆ ಮೊದಲನೇ ಭೇಟಿನೇ ನಂದು ರಾಮೇಶ್ವರ. ಬಹಳ ವೈಬ್ರೇಷನ್ ಟೆಂಪಲ್ ಅದು ನನಗೆ ಇವತ್ತು ಒಂಥರ ದೇವಾಲಯ ಗೊತ್ತ ಕನಸೇನದು. ಇಷ್ಟು ಬೇಗ ದೇವಾಲಯ ಇಷ್ಟು ಸುಂದರವಾಗತ್ತೆ ಅನ್ನೋದು. ನೀವು ಈಗ ನಿಮಗ್ ಸಿಕ್ಕಂತ ಅವಕಾಶವನ್ನ ನೀವು ಎಷ್ಟು ಸೂಕ್ತವಾಗಿ
ಅನುಭವಿಸಿದಿರಾ ಅಂತ? ಅದು ಹೇಳ್ಕೋಬಾರ್ದು, ದೇವ್ರ ಹತ್ರ ಅದು ಬಹಳ ಎಮೋಷನ್ ಮತ್ತೆ ಇದಾಗ್ತದೆ. ಆ ದೇವಾಲಯಕ್ಕೆ ಯಾವಾಗ ನಾನು ನನ್ ಜವಾಬ್ದಾರಿ ಕೊಟ್ಟು ನಾನು ಒಳಗಡೆ ಬಂದು ಅವತ್ತಿಂದ ನನ್ನ ಜೀವನದ್ದು ಒಂದು ಅಂತ ಅದನ್ನ ಈಗ ಹೇಳಕ್ಕೆ ಆಗಲ್ಲ. ಆ ಒಂದು ಸ್ಥಾನದಲ್ಲಿದ್ದೀನಿ. ದೇವರು ಆ ಪ್ರಾರ್ಥನೆ ಆಶೀರ್ವಾದದಲ್ಲಿ ನನಗೆ ಸಾಕಷ್ಟು ಕೊಟ್ಬಿಟ್ಟಿದ್ದಾನೆ. ಅಲ್ಲಿ ಬಂದಾಗ್ಲೇನೆ ನಾನು ಬ್ಲಾಕ್ ಪ್ರೆಸಿಡೆಂಟ್ ಆಗಿದ್ದು. ಫಸ್ಟ್ ನಾನು ಆಗಿದ್ದು ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಆಗಿ, ಒಂದು ವಾರಕ್ಕೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗಿ ಸಾಹೇಬ್ರು ನೇಮಿಸಿದ್ರು. ಆಮೇಲೆ ದೇವಾಲಯನೂ ಅಷ್ಟೇ, ನಾವು ಹೋದ್ಮೇಲೆ ಎಲ್ಲರೂ ಸಹಕಾರ ಕೊಟ್ರು. ತುಂಬಾ ಅದು ಬಹಳ ಹೈಟೆಕ್ ಟೆಂಪಲ್ ಆಗಿದೆ ಈಗ. ಅವತ್ತು ನಾನು 2019 ಕೋವಿಡ್ ಅಲ್ಲಿ ನಂಗೆ ಜವಾಬ್ದಾರಿ ಕೊಟ್ಟಿದ್ದು. 5 ಜನ ಮೇಲೆ ಬರ್ತಿರ್ಲಿಲ್ಲ. ಬರೀ ಗಣೇಶ ಗೌರಿ ಹಬ್ಬದಲ್ಲಿ ತೆನೆಯರಿಗೆ ಬರೋ ಮಾತ್ರ ಜನ. ಪ್ರತಿನಿತ್ಯ 4 ಜನ ಮೇಲೆ ಬರ್ತಾ ಇಲ್ಲ. ಇವತ್ತು ಪ್ರತಿ ಸೋಮವಾರ 2,000 ಜನ ಬರ್ತಾ ಇದ್ದಾರೆ. ಪ್ರಸಾದೋತ್ಸವನೂ ಕೂಡ ಇದೆ ಈಗ. ಆಮೇಲೆ ಶಿವರಾತ್ರಿಗೆ 18,000 ಜನ ಶಿವಭಕ್ತರು ಭೇಟಿ ಕೊಟ್ಟರು, ದೇವ್ರ ದರ್ಶನ ಮಾಡಿದ್ರು. ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಮಾಡಿದ್ವಿ. ಈಗ ದೇವಸ್ಥಾನ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳು ಇಟ್ಕೊಂಡಿದ್ದೀನಿ. ಒಂದು ಸರ್ಕಾರದಿಂದ ಅನುಮೋದನೆ ಆಗಿ ಪಾಕಶಾಲೆ ಮಾಡಬೇಕು ಅಂತ ಹೇಳಿ ಪಾಕಶಾಲೆ ಈಗ ಒಂದು ಫೌಂಡೇಶನ್ ಆಗಿದೆ. ಮೇಲೆ ಅರ್ಚಕರಿಗೆ ವಸತಿ ಗೃಹ ಬರ್ತದೆ, ಹಿರಿಯ ಅರ್ಚಕರು, ಸಹಾಯ ಅರ್ಚಕರು. ಆ ಪಾಕಶಾಲೆ ಏನಕ್ಕೆ ಮಾಡಿದ್ದು ಅಂದ್ರೆ, ನಮ್ಮ ಸುತ್ತಮುತ್ತ ಎಲ್ಲ ಟ್ರಾನ್ಸ್ಪೋರ್ಟ್ಗಳು, ಮಂಡಿ ಎಲ್ಲ ಇದೆ. ಅಲ್ಲಿ ಕೂಲಿ ಕೆಲಸ ಮಾಡೋರೆಲ್ಲ ಇದ್ದಾರೆ. ಒಂದ್ ಕಡೆ ಪ್ರಸಾದ ಅಂತ ನಮ್ಮ ಭಾವನೆ, ಅವ್ರಿಗೆ ಊಟಕ್ಕೆ ಬಹಳ ತೊಂದರೆ ಆಗ್ತದೆ. ಪಾಕಶಾಲೆ ಮಾಡಿದ್ರೆ ಪ್ರತಿ ದಿವಸ ಮಧ್ಯಾಹ್ನ ಅಲ್ಲಿ ಪ್ರಸಾದದ ಸೇವೆ ಮಾಡಬೇಕು ಅಂತ ಹೇಳಿ ಪಾಕಶಾಲೆ ಮಾಡ್ತಾ ಇದ್ದೀನಿ. ಅದರೊಳಗೆ ಇನ್ನೊಂದು ಶಾಲೆ ಇದೆ, ಕೃಷ್ಣರಾಜ ಮಂದಿರ ಅಂತ ಹೇಳಿ. ಅದು ಬೆಂಗಳೂರು ನಗರದ ಮೊದಲ ಕನ್ನಡ ಶಾಲೆ. ಹೌದು. ಡಾಕ್ಟರ್ ವಿಷ್ಣುವರ್ಧನ್ ಅವರು, ರಮೇಶ್ ಭಟ್, ಡಾಕ್ಟರ್ ಪ್ರಕಾಶ್ ಅವರ ಓದಿ ಶಾಲೆ. ಅದನ್ನ ಹೈಟೆಕ್ ರೀತಿಯಲ್ಲಿ ಒಂದು ಪ್ರಾರ್ಥನಾ ಮಂದಿರ ಮಾಡಿ ಮೆಡಿಟೇಷನ್. ಈಗ ನಮ್ಮ ಸಂಸ್ಕೃತ ಎರಡು ನಶಿಸಿ ಹೋಗ್ತಾ ಇದೆ, ಸನಾತನ ಧರ್ಮಗಳು. ಅಲ್ಲಿ ನಾನು ಪ್ರತಿ ದಿವಸ ಶಾಸ್ತ್ರೀಯ ಸಂಗೀತ, ಹಿಂದೂಸ್ತಾನಿ, ಭರತನಾಟ್ಯ ಈ 3 ತರಗತಿನ ಉಚಿತವಾಗಿ ಹೇಳ್ಕೊಡೋದಕ್ಕೆ ಅದೊಂದು ಜಾಗ ರೆಡಿ ಮಾಡ್ತಾ ಇದ್ದೀನಿ. ಜೊತೆಗೆ ಯಾರು ಇವತ್ತು ನಮ್ಮ ಭಾಷೆನ ನಾವುಗಳೇ ಮಾತಾಡ್ತಾ ಇಲ್ಲ, ಆ ಪರಿಸ್ಥಿತಿ ನಮಗೆ ಹೊರ ಭಾಷಿಕರು ಬಂದು ನಮ್ಮ ಭಾಷೆಗೆ ಬಹಳ ತೊಂದರೆಗಳಾಗ್ತಾ ಇದೆ. ಅದಕ್ಕೆ ಅವ್ರನ್ನ ಕನ್ನಡ ಕಲಿಸ್ಬೇಕು, ಕನ್ನಡ ಭಾಷೆ ಉಳಿಬೇಕು, ಅವ್ರಿಗೆ ಕನ್ನಡ ಭಾಷೆಯಲ್ಲಿ ಮಾತಾಡ್ಬೇಕು ಅಂತ ಹೇಳಿ ಪ್ರತಿ ಶನಿವಾರ ಭಾನುವಾರ ಕನ್ನಡ ಭಾಷೆನ ಅವ್ರಿಗೆ ಹೇಳ್ಕೊಡುವಂತ ತರಗತಿ ಪ್ರಾರಂಭ ಮಾಡಿದ್ದೀನಿ. ಇದು ದೇವಸ್ಥಾನದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳು. ಈಗ ಚಾಮರಾಜಪೇಟೆಯಲ್ಲಿ ನಿಮ್ಮ ಮುಂದಿನ ಯೋಜನೆಗಳು ಏನೇನಿದೆ? ನಾನು ಈಗಾಗಲೇ ತುಂಬಾ ವಿದ್ಯಾರ್ಥಿಗಳಿಗೆ ಯಾರು ಓದ್ತಾರೆ ಅವ್ರಿಗೆ ಫೀಸ್ ಕಟ್ತಾ ಇದ್ವಿ. ಫೀಸ್ ಕಟ್ಟೋದು ಮತ್ತೆ ಬುಕ್ಸ್ ಕೊಡೋದು ನಮ್ಮ ಸಂಘದಿಂದನೂ ಮಾಡ್ತಾ ಇದ್ದೀವಿ. ನನಗೆ ಚಾಮರಾಜಪೇಟೆಯಿಂದ KS, IAS, IPS ಯಾರು ಮಾಡ್ತಾರೆ ಅವ್ರಿಗೊಂದು ತರಗತಿ ಮಾಡಿ ನಮ್ಮ ಕ್ಷೇತ್ರದ ವಿದ್ಯಾರ್ಥಿಗಳು ಆ ಸ್ಥಾನಕ್ಕೆ ಹೋಗ್ಬೇಕು. ಏನು ಇತಿಹಾಸ ಇದೆ ನಮ್ಮ ಕ್ಷೇತ್ರ, ಅದಕ್ಕೊಂದು ಹೆಸರು ಬರ್ಬೇಕು ಅನ್ನೋದು ಒಂದು. ಅನೇಕ ಯೋಜನೆಗಳು ಇಟ್ಕೊಂಡಿದ್ದೀನಿ. ಅದನ್ನ ನಮ್ಮಲ್ಲಿ ಏನಾಗ್ತಿದೆ, ಈಗ ಸೆಮಿ ಕಮರ್ಷಿಯಲ್ ಆಗೋಯ್ತು ನಮ್ಮ ಕ್ಷೇತ್ರ, ಬಡಾವಣೆ, ನಮ್ಮ ವಾರ್ಡ್. ತುಂಬಾ ಕಡೆ ನಾವು ಜನಗಳ ಎಮರ್ಜೆನ್ಸಿ ಆಚೆ ಹೋಗಕ್ ಆಗ್ತಾ ಇಲ್ಲ. ಈ ಪಾರ್ಕಿಂಗ್ ವ್ಯವಸ್ಥೆನ ಬದಲಾವಣೆ ಮಾಡಬೇಕು ಅಂತ ಒಂದು ವ್ಯವಸ್ಥೆ ಇಟ್ಕೊಂಡಿದ್ದೀವಿ. ಆಮೇಲೆ ಈಗೆಲ್ಲ ನೀವು ತುಂಬಾ ಕಡೆ ನೋಡಿ, ಬೆಂಗಳೂರಲ್ಲಿ ತೊಟ್ಟಿಗಳಿತ್ತು ಮೊದಲು. ಹೌದು. ಅದನ್ನ ತೊಟ್ಟಿಗಳು ತೆಗೆದು ಗಂಟೆ ಗಾಡಿ ಪ್ರಾರಂಭ ಮಾಡೋದಕ್ಕೆ ಮೂಲ ಕಾರಣ ಮೊದಲು ನಾನು, ನನ್ನ ತಮ್ಮ ಯುವರಾಜ್ ಅಂತ. ಈ ಗಂಟೆ ಗಾಡಿಗಳು ಮೊದಲು ಗಂಟೆ ಹೊಡ್ಕೊಂಡ್ ಬಂದ್ರೆ ಕಸ ಕೊಡೋರಲ್ಲ, ಮೊದಲು ತೊಟ್ಟಿಗಳಿದ್ರೆ ಏನ್ ಮಾಡೋದು, ಆ ತೊಟ್ಟಿಯಿಂದ ರೋಡ್ವರೆಗೂ ಕಸ ಹಾಕ್ಬಿಡೋರು ಜನ. ನಮ್ಮಲ್ಲಿ ಜಾಗೃತಿನೂ ಇಲ್ಲ. ಆ ತೊಟ್ಟಿಗಳನ್ನ ತೆಗೆದು ಆ ಗೋಡೆಗಳಿಗೆಲ್ಲ ಪೇಂಟ್ ಮಾಡಿ, ನಾವುಗಳು ನಮ್ಮ ದುಡ್ಡಲ್ಲಿ ಅವ್ರಿಗೆಲ್ಲ ಸಂಬಳ ಕೊಟ್ಕೊಂಡು ಇವತ್ತು ತೊಟ್ಟಿ ಇಲ್ದಂಗೆ ಮಾಡಿ ಗಂಟೆ ಗಾಡಿ ಆ ಯೋಜನೆ ತಂದಿದ್ದೆ ನಾನು, ನನ್ನ ತಮ್ಮನ ಒಂದು ಕನಸೋದು. ಅದಾದ್ಮೇಲೆ ಮಹಾನಗರ ಪಾಲಿಕೆಗೆ ಹೋಯ್ತು. ನಾವು ನಮ್ಮ ಕ್ಷೇತ್ರಕ್ಕೆ ಮಾಡ್ಕೊಂಡ್ವಿ, ನಮ್ಮ ಸುತ್ತಮುತ್ತ ನಮ್ಮ ಜಾಗಕ್ಕೆ ಗಂಟೆ ಗಾಡಿ ಮಾಡಿ ಕಸಾಲ ಗಂಟೆ ಗಾಡಿಗೆ ಹಾಕೋದು. ಅವ್ರು ಒಂದ್ ಕಡೆ ತಗೊಂಡೋಗಿಟ್ರೆ ಅದು ಯಾರೋ ಅವರು ಗುತ್ತಿಗೆದಾರರು ಬಂದು ತಗೊಂಡೋಗೋದು, ಅದೊಂದು ವ್ಯವಸ್ಥೆ ಮಾಡಿದೆ. ಈಗ ಕಸ ಮುಕ್ತ ವಾರ್ಡ್ ಮಾಡ್ಬೇಕು ಅನ್ನೋದು ಒಂದು. ಈ ಹಸಿ ಕಸ ಮತ್ತೆ ಒಣ ಕಸನ ಮನೇಲೆ ಬೇರ್ಪಡಿಸಿ ಅದನ್ನ ಗೊಬ್ಬರವಾಗಿ ಮಾಡಿ ಅದನ್ನ ನಮ್ಮ ಕ್ಷೇತ್ರ ಜನಗಳಿಗೇನೆ, ಈಗ ಟೆರೇಸ್ ಅಲ್ಲೋ ಮನೆ ಮುಂದೆನೋ ಎಲ್ಲೋ ಒಂದ್ ಕಡೆ ಗಿಡ ಬೆಳೆಸುವಂಥದ್ದು ಮಾಡಿ ನಮಗೆ ನಮ್ಮ ಜೀವನ ಆರೋಗ್ಯಕರವಾದ ಜೀವನ ಸಿಗ್ಲಿ ಅಂತೇಳಿ ಅದೊಂದು ಯೋಜನೆ ಬಹಳ ತುಂಬಾ ವ್ಯವಸ್ಥಿತವಾಗಿ ಮಾಡ್ಕೊಂಡಿದ್ವಿ. ಈ ಸಾಮಾನ್ಯ ನೀವು ಹೇಳಿದ್ದು 93ರಿಂದ ಕೂಡ ಎಲೆಕ್ಷನ್ ಇದ್ರಲ್ಲಿ ಎಲ್ಲರಿಗೂ ಕೆಲಸ ಮಾಡಿದೆ. ನಿಮ್ಮ ಪಕ್ಷ ಯಾವುದೇ ಚಾನ್ಸ್ ಕೊಡ್ಲಿಲ್ವಾ ಅಂತ ಇವಾಗ ಕೇಳಿದ್ರೆ
ಈಗ ನೀವು ಧಾರ್ಮಿಕ ದತ್ತಿ ಇಲಾಖೆ ಅಥವಾ ಧಾರ್ಮಿಕ ಪರಿಷತ್ನಲ್ಲಿ ಸದಸ್ಯರು ಮಾಡಿ, ಅದಕ್ಕಿಂತ ಮುಂಚೆ ನಿಮ್ಗೆ ಟಿಕೆಟ್ ಯಾವ ತರ ಕೊಟ್ಟಿದಾರ? ನನಗೆ 96ರಲ್ಲಿ ಒಂದ್ಸಲಿ ಚುನಾವಣೆ ಬಂತು ಮಹಾನಗರ ಪಾಲಿಕೆ. ಅವತ್ತು ರಿಸರ್ವೇಶನ್ ಆಗಿತ್ತು. ಅವತ್ತು ನನಗೆ ಕೊನೆ ಮೊಮೆಂಟಲ್ಲಿ ಟಿಕೆಟ್ ತಪ್ಪಿತು. ಅವತ್ತೇನ ನಾನು ಮಹಾನಗರ ಪಾಲಿಕೆ ಸದಸ್ಯ ಆಗಿದ್ರೆ 21-22 ವರ್ಷಕ್ಕೆ ನಾನು ಮಹಾನಗರ ಪಾಲಿಕೆ ಸದಸ್ಯ ಆಗ್ತದೆ. ಅಲ್ಲೊಂದ್ಸಲಿ ನನಗೆ ಟಿಕೆಟ್ ತಪ್ಪಿತು. ತಿರ್ಗಾ 2ನೇ ಸರಿ ನನ್ಗೊಂದು ಅವಕಾಶ ಸಿಕ್ತು. ಅವತ್ತು ಕೆಲವು ನಾಯಕರುಗಳು ಷಡ್ಯಂತ್ರ ಮಾಡಿ ಅವ್ರ ಜೊತೆಗಿರ್ಬೇಕು ಅಂತೇಳಿ ವಿನಾಯಕ್ ಅವ್ರಿಗೆ ಟಿಕೆಟ್ ಕೊಟ್ರೆ ನನಗೆ ಚುನಾವಣೆ ಮಾಡಕ್ಕೆ ಆಗಲ್ಲ, ನಂಗೆ ಚುನಾವಣೆದ ಅನುಭವ ಇಲ್ಲ ಅಂತೇಳಿ ಅಲ್ಲಿ ನನ್ನ ಟಿಕೆಟ್ ತಪ್ಪಿಸಿದ್ರು. 3ನೇ ಬಾರಿನೂ ಚುನಾವಣೆ ಬಂತು. ಅದೇ ನಾಯಕರು ಏನ್ ಮಾಡಿದ್ರು, ಇವನು ಬೆಳೆದ್ರೆ ಇಲ್ಲೊಂದು ಕೋಟೆ ಕಟ್ತಾನೆ ಯುವಕರದ್ದು, ಹೊಸ ಹೊಸ ಯೋಜನೆ ತಂದು ನಮ್ಮನ್ನೆಲ್ಲ ರಾಜಕೀಯವಾಗಿ ಇದು ಮಾಡ್ತಾನೆ ಅಂತ ಹೇಳಿ ಅಲ್ಲೂ ತಪ್ಪಿಸಿದ್ರು. ನನಗೆ 3 ಸಲಿನೂ ಟಿಕೆಟ್ ವಂಚಿತರಲ್ಲಿ ಯಾರು ಬೆಂಗಳೂರು ನಗರದಲ್ಲಿ ಬಹಳ ನೋವು ಅನುಭವಿಸಿದ್ದಾರೆ ಪಕ್ಷದಲ್ಲಿ ಅಂದ್ರೆ ನಾನೇ ಮೊದಲನೇ ಸ್ಥಾನ. ನಿಮ್ಗೆ ಈಗ ನಿಮ್ಮ MLA ಅವರು ಕೂಡ ಯಾವತ್ತು ಕರೆದು ನಿಂಗೆ ಟಿಕೆಟ್ ಕೊಡ್ತೀನಿ ಅಂತ ಹೇಳಿದಾರ? ನಮ್ಮ ಶಾಸಕರು ನನ್ನ ದೇವರು ಜಮೀರಣ್ಣ, ಅದ್ರ 2 ಮಾತಿಲ್ಲ. ನಾನು ಯಾವುದೇ ವೇದಿಕೆಯಲ್ಲಿ ಇರಲಿ, ಯಾವುದೇ ಜೀವನ ಇರಲಿ ನಂದು, ನನಗೆ ಅವರು ನನ್ನ ನಾಯಕರು, ಸರ್ವಧರ್ಮ ನಾಯಕರು. ಅವರಿಗೆ ನಾನು ನನ್ನ ಕನಸುಗಳನ್ನ ಹೇಳ್ಕೊಂಡಿದ್ದೀನಿ. ನಾನು ಈ ತರ ನಾವು 130 ವರ್ಷದಿಂದ ಚಾಮರಾಜಪೇಟೆಯಲ್ಲಿ ಕುಟುಂಬ ನೆಲೆಸಿದ್ದೀವಿ, ಒಂದು ಅವಕಾಶ ಕೊಡಿ ನನಗೆ, ನಾನು ಒಳ್ಳೆ ಸೇವೆ ಮಾಡ್ತೀನಿ, ಜನಗಳ ಮನಸ್ಸಲ್ಲಿ ನಿಲ್ಲುವಂಥದ್ದು ಕೆಲಸಗಳು ಮಾಡ್ತೀನಿ. 106 ಕನಸುಗಳನ್ನ ಇಟ್ಕೊಂಡಿದ್ದೀನಿ. ಹೊಸ ಚಾಮರಾಜಪೇಟೆ ಮಾದರಿ ವಾರ್ಡ್ ಮಾಡಬೇಕು ಅಂತೇಳಿ ಅನೇಕ ಯೋಜನೆಗಳು ಇಟ್ಕೊಂಡಿದ್ದೀನಿ. ಸಾಹೇಬ್ರಿಗೆ ಹೇಳಿದ್ದೀನಿ, ಪಕ್ಷದವ್ರಿಗೂ ಗೊತ್ತಿದೆ ನನ್ನ ಕೆಲಸ ಏನು ಅಂತ. ಒಂದು ಅವಕಾಶ ಅಂತೂ ಇದೆ ನನಗೆ. ಇದು ಯಾಕಂದ್ರೆ ನನಗೆ ಇವಾಗ 50 ದಾಟಿದ್ದೀನಿ. ನನ್ನ ಬಾಲ್ಯ ಜೀವನ ಮುಗಿಸ್ಕೊಂಡು ಕಾಲೇಜ್ ಜೀವನದಿಂದ ಇಲ್ಲಿವರೆಗೂ ರಾಜಕಾರಣದ ಒಂದೇ ಪಕ್ಷದಲ್ಲಿ ನಾನು ಪ್ರಾಮಾಣಿಕವಾಗಿ ಗುರುತಿಸ್ಕೊಂಡಿದ್ದೀನಿ. ಅಥವಾ ಬೇರೆ ಬೇರೆ ಪಕ್ಷಕ್ಕೆ ಹೋಗಿ ಅಧಿಕಾರ ಅನುಭವಿಸುವಂತ ಆಸೆ ನನಗಿಲ್ಲ, ನಾನು ಹೋಗೋದು ಇಲ್ಲ. ನಾನು ಆತರ ಇದ್ರೆ ನಾನು ರಾಜಕೀಯ ನಿವೃತ್ತಿ ಆಗ್ತೀನಿ ಹೊರತು ಸಮಾಜ ಸೇವೆ ಮಾಡ್ಕೊಂಡು ಹೋಗ್ತೀನಿ. ನನ್ಗೊಂದು ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಇಷ್ಟೆಲ್ಲ ನಾನು ಸೇವೆ ಮಾಡಿದ್ದೀನಿ. ಬೇರೆ ಬೇರೆ ರೀತಿಯಲ್ಲ, ಅಧಿಕಾರ ಇದ್ರೆ ಜನಗಳು ಇನ್ನೊಂದು ರೀತಿಯಲ್ಲಿ ನಾನು ಸೇವೆ ಮಾಡಬಹುದು ಅಂತ ಒಂದೇ ಒಂದು ಆಸೆ. ಅದು ಬಿಟ್ಟು ನಾನು ರಾಜಕೀಯದಲ್ಲಿ ನಾನು ಬೇರೆ ಆ ಸ್ಥಾನ ಸಿಗ್ಬೇಕು, ಈ ಸ್ಥಾನ ಸಿಗ್ಬೇಕು ಏನೂ ಇಲ್ಲ. ಜನಗಳಿಂದ ಆಯ್ಕೆ ಆಗ್ಬೇಕು. ನನಗೆ ನಾಮಿನೇಟ್ ಕೌನ್ಸಿಲರ್ ಮಾಡ್ತಿದ್ದ ತುಂಬಾ ಆಫರ್ಗಳು ಬಂತು. ನನ್ನ ಹಿಂದೆ ಭಾಗದಲ್ಲಿ ಹೋಗಿ ರಾಜಕಾರಣ ಮಾಡುವಂತ ನಾನು ಲೀಡರ್ ಅಲ್ಲ. ನಾನು ಜನಗಳಿಂದ ಬಂದು ಚುನಾವಣೆಯಲ್ಲಿ ಜನಗಳ ಆಶೀರ್ವಾದದಲ್ಲಿ ಗೆದ್ದು ನನ್ನ ನಾಯಕರಾಗಬೇಕು, ಅವಲೇ ಒಂದು ನಾಯಕತ್ವ ಅನ್ಕೊಳ್ಳೋದು. ಅದು ನನ್ನ ಮುಖ್ಯವಾದ ಒಂದು ಗುರಿ ನಂದು. ಅದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಸಾಹೇಬ್ರು ಗೊತ್ತಿದೆ, ಇವನೊಬ್ಬ ಒಳ್ಳೆ ಯುವಕರನ್ನ ಒಂದು ಪಡೆ ಮಾಡಿದ್ದಾನೆ. ಕ್ಷೇತ್ರ ಜನಗಳಿಗೆ ಪ್ರತಿಯೊಂದು ಮನೆಗೂ ಗೊತ್ತು. ನಾನು ವಿನಾಯಕ ಯಾರು ಅಂತ ನನ್ಗೆ ಗೊತ್ತಿಲ್ಲ ಅನ್ನೋ ಮನೆನೇ ಇಲ್ಲ ಅಲ್ಲಿ. ಕೋವಿಡ್ ನಾನು ಬಹಳ ಕೆಲಸ ಮಾಡಿದ್ದೀನಿ. 106 ಮೃತದೇಹಗಳನ್ನ ಹೊತ್ಕೊಂಡು ಹೋಗಿದ್ದೀನಿ, ಅಂತ್ಯ ಸಂಸ್ಕಾರ ಮಾಡಿದ್ದೀನಿ. 4-6 ಬಾರಿ ನನಗೆ ನ್ಯಾಷನಲ್ ಅವಾರ್ಡ್ಸ್ಗಳು ಬಂದಿದೆ. ಮೊನ್ನೆ ಸುವರ್ಣದವರು ದುಬೈಲಿ ನನಗೆ ಬೆಸ್ಟ್ ಸಮಾಜ ಸೇವಕ ಅಂತ ಹೇಳಿ ಕೋವಿಡ್ ಅಲ್ಲಿ ಮಾಡಿರೋ ಸೇವ್ ಗುರ್ಸಿ ಅವರೊಂದು ಯೂತ್ ಐಕಾನ್ ಅಂತ ಹೇಳಿ ನನಗೆ ದುಬೈಲಿ ಒಂದು ಪುರಸ್ಕಾರ ಮಾಡಿದ್ರು. 94 ನ್ಯಾಷನಲ್ ಅವಾರ್ಡ್ ಬಂತು. ಸ್ಕೌಟ್ ಅಲ್ಲಿ ನಾನು ಒಳ್ಳೊಳ್ಳೆ ಅವಾರ್ಡ್ ತಗೊಂಡೆ. ಅನೇಕ ಪ್ರಶಸ್ತಿಗಳು ಬಂತು. ಅದು ನಾನು ಮಾಡಿರೋ ಸೇವೆಗೆ ಮತ್ತೆ ಆ ಸಂಘ ಸಂಸ್ಥೆಯವರು ಗುರ್ಸಿದ್ದಾರೆ. ನಾನು ದೇವರ ಆಶೀರ್ವಾದ, ನಮ್ಮ ತಂದೆ ತಾಯಿ ಆಶೀರ್ವಾದ, ನಮ್ಮ ಸಾರ್ವಜನಿಕರು, ನನ್ನ ಕ್ಷೇತ್ರದ ಜನತೆ. ನನಗೆ ಒಂದೇ ಅಂದ್ರೆ ಅವ್ರಿಗೆ ನಾನು ಏನಾದ್ರು ನಿಮಗೆ ಅಧಿಕಾರ ಇಟ್ಕೊಂಡು ನಾನು ಒಂದು ಸೇವೆ ಮಾಡ್ಬೇಕು ಅಂತ ಒಂದು ದೊಡ್ಡ ಕನಸು ಇಟ್ಕೊಂಡಿದ್ದೀನಿ. ಅದಕ್ಕೆ ದೇವರು ಮತ್ತೆ ನಮ್ಮ ಸಾಹೇಬರು ಏನ್ ಮಾಡ್ತಾರೆ ಗೊತ್ತಿಲ್ಲ. ನಿಮ್ಮ ಮನೆಯಲ್ಲಿ ಏನಂತಾರೆ ಈ ರಾಜಕೀಯದ ಬಗ್ಗೆ? ಮನೆಯಲ್ಲಿ ನಾನು ಅವ್ರಿಗೆ ಗೊತ್ತಿದೆ. ನನ್ನ ಮಿಸಸ್ ಅವರು ಆಲ್ರೆಡಿ VR ಅಲ್ಲಿ ಕೆಲಸ ಮಾಡ್ತಾರೆ. ಮೀಡಿಯಾಲು ಸ್ವಲ್ಪ ದಿವಸ ಇದ್ರು, ವಿಜಯ ಕರ್ನಾಟಕಲ್ಲಿ ಇದ್ರು. ಈ ಮಹಿಳೆಯರು ಏನಾರ ಮೀಸಲಾತಿ ಆದ್ರೆ ಅವ್ರಿಗೆ ನಿಲ್ಬೇಕು. ಅವರು ನನ್ನ ಜೊತೆಲಿ ಕೈಗೂಡಿಸಿದ್ದಾರೆ. ನಾನು ಅರ್ಧಾಗಿ ಅಂತೇನಲ್ಲ, ಅವ್ರನ್ನ ನಾನು ಬಹಳ ದೊಡ್ಡ ಸ್ಥಾನದಲ್ಲಿ ಇಟ್ಟಿದ್ದೀನಿ. ನಮ್ಮ ಪತ್ನಿನ ನಾನು ಏನೇ ಕೆಲಸ ಮಾಡಿದ್ರು ಅವ್ರು ನನ್ನ ಜೊತೆಲಿ 50-50. ನಾವು ಏನಾರ ಒಂದು ಒಳ್ಳೆ ಸೇವೆ ಮಾಡಕ್ ಹೋದಾಗ ಡಿಸ್ಕಷನ್ ಮಾಡ್ತೀವಿ. ನಮ್ಮ ಸ್ನೇಹಿತರು ವಿನಾಯಕ ಗೆಳೆಯರ ಒಳಗ ಸ್ನೇಹಿತರು ಇದಾರಲ್ಲ, ಅವರೇ ನನ್ನ ಜೀವ. ನಮ್ಗೆ ನಮ್ಮ ಮನೆಯಿಂದ ಏನಿಲ್ಲ. ನಮ್ಮ ಅಣ್ಣದಿರಾಗ್ಲಿ, ನಮ್ಮ ತಮ್ಮದಿರಾಗ್ಲಿ, ನಮ್ಮ ಅತ್ತಿಗೆದಿರು, ನಮ್ಮ ಅಣ್ಣನ ಮಕ್ಕಳು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ, ಕೊಡ್ತಾನೂ ಇದ್ದಾರೆ. ಅವ್ರಿಗೆಲ್ಲ ಒಂದು ಕನ್ಸೇನಂದ್ರೆ ಒಂದ್ಸಲಿ ಕೌನ್ಸಿಲರ್ ಆಗ್ಲಿ ಅನ್ನೋದು. ಇಷ್ಟೆಲ್ಲ ಕಷ್ಟ ಬಿದ್ದಿದೀವಿ, ಕುಟುಂಬನೇ ಸೇವೆ ಮಾಡ್ತಾ ಇದೀವಿ. ಯಾವುದೇ ಚುನಾವಣೆ ಬರ್ಲಿ, ಪಕ್ಷದ ಕೆಲಸ ಬರ್ಲಿ, ಯಾವ್ದು ನಾವು ಆಸೆ ಆಕಾಂಕ್ಷೆ ಇಟ್ಕೊಂಡವ್ರಲ್ಲ. ಒಂದ್ಸಲಿ ಕೌನ್ಸಿಲರ್ ಆಗೋದ್ಲಿ, ಮಹಾನಗರ ಪಾಲಿಕೆ ಸದಸ್ಯ ಆಗ್ಲಿ ಅನ್ನೋದೇ ಎಲ್ಲಾರ್ದು ಆಸೆ. ಜನಗಳು ಅದೇ ಹೇಳ್ತಾರೆ, ವಿನಾಯಕ್ ಅವ್ರು ನಿಮ್ಗೆ ಹೆಂಗ್ ನಾವು ಸಹಾಯ ಮಾಡಕ್ಕಾಗತ್ತೆ, ಮಾಡ್ರೋ ಸಹಾಯ.
ಚುನಾವಣೆ ನಿಂತ್ರೆ ನಾವು ಮತ ಅಂತ ಹಾಕಿ ನಾವು ನಿಮ್ಮನ್ನ ಬೆಂಬಲಿಸ್ಬೋದು. ಬೇರೆ ಏನ್ ಸಹಾಯ ನೀವು ಕೇಳೋದು ಇಲ್ಲ, ನಾವು ಮಾಡೋಕ್ಕೂ ಅವಕಾಶ ಇಲ್ಲ. ಒಂದು ಚುನಾವಣೆ ನಿಲ್ಲಿ ನೀವು ಅಂತ ಜನಗಳ ಅಭಿಪ್ರಾಯ ಬಂದಿದೆ. ಅದಕ್ಕೆ ದೇವರು ನಮ್ಮ ಸಾಹೇಬರು ಏನ್ ಹೇಳ್ತಾರೆ. ಇಷ್ಟೋ ತನಕ ನೀವು ಈ ಶ್ರೀ ಸ್ಟುಡಿಯೋದಲ್ಲಿ ಕುತ್ಕೊಂಡು ಇಂಟರ್ವ್ಯೂ ಮಾಡಿದ್ವಿ. ಈ ಶ್ರೀ ಸ್ಟುಡಿಯೋ ಬಗ್ಗೆ ಹೇಳೋದಿದ್ರು. ನಾನು ಫಸ್ಟ್ ಟೈಮ್ ಇಲ್ಲಿ ಎಮೋಷನ್ ಆಗಿದೆ ನನ್ನ ಜೀವನದಲ್ಲಿ, ಮಾಧ್ಯಮದ ಮುಂದೆ, ನಿಮ್ ಚಾನೆಲ್ ಅಲ್ಲೇ. ನಮ್ ತಂದೆ ತಾಯಿ ನೆನಪು ತೋರಿಸಿದ್ರಿ, ಬಾಲ್ಯ ಜೀವನ ನೆನಪಾಯ್ತು, ಒಂದಿಬ್ರು 3 ಜನ ಸ್ನೇಹಿತರು ಕಳ್ಕೊಂಡಿದ್ದು ನೆನಪಿಗಾಯ್ತು. ನನಗೆ ಯಾವತ್ತು ನನ್ನ ಕಷ್ಟ ಕಾಲದಿದ್ದಾಗ ನಂಗೆ ಊಟ ಹಾಕಿದ್ರಲ್ಲ, ಅವ್ರ ತಾಯಿಂದಿರಲ್ಲ ನೆನಪಾದ್ರು. ಎಲ್ಲದಕ್ಕಿಂತ ಮೇನು ನಿಮ್ ಚಾನೆಲ್ಗೆ ನಾನು ಬಹಳ ಚಿರಋಣಿ ಆಗ್ತೀನಿ. ಜೀವನದಲ್ಲಿ ಮರಿದೇ ಇರೋ ದಿನ ಇದು ಇವತ್ತು. ಯಾಕಂದ್ರೆ ನನ್ನ ಜೀವನ ಮತ್ತೆ ರಿವೈಂಡ್ ಆಗೋಯ್ತು ನನಗೆ. ನಾನೇನಾರ ನಾಳೆ ಅಥವಾ 1 ನಿಮಿಷ ನಾನು ಸತ್ತೋಗ್ತೇನೆ ಅದನ್ನು ತೃಪ್ತಿಯಾಗಿ ನಾನು ಪ್ರಾಣ ಬಿಡ್ತೀನಿ. ಯಾಕಂದ್ರೆ ಅಷ್ಟು ನಾನು ಎಮೋಷನ್ ಆಗಿ ಮಾತಾಡ್ಬಿಟ್ಟೆ ನಿಮ್ಮ ಹತ್ರ. ನನ್ನ ಜೀವನ ಹೇಳಿದೀನಿ, ಅದಕ್ಕೂ ನನ್ನ ಹತ್ರ ಏನೂ ಇಲ್ಲ. ನಿಮ್ಗೆ ಧನ್ಯವಾದಗಳು, ನಿಮ್ಗೆ ನಿಮ್ ಸಿಬ್ಬಂದಿಗೆ. ಇಷ್ಟೋ ತನಕ ನಮ್ ಜೊತೆ ಇದ್ದು ಮನದಾಳದ ಮಾತನ್ನ ಮಾತಾಡದಂತ ಶ್ರೀ ವಿನಾಯಕ್ ಅವರಿಗೆ ಧನ್ಯವಾದವನ್ನ ಹೇಳ್ತಾ, ಪ್ರತಿಯೊಬ್ಬ ರಾಜಕೀಯ ವ್ಯಕ್ತಿ ಯಾವ ಪಕ್ಷ ಅನ್ನೋದಕ್ಕಿಂತ ಆ ವ್ಯಕ್ತಿ ಮುಖ್ಯ ಆಗ್ತಾ ಹೋಗ್ತಾರೆ. ಆ ವ್ಯಕ್ತಿಲಿರುವಂತ ಭಾವನೆ ಸಮಾಜಕ್ಕೆ ತಲುಪಬೇಕು. ಇವತ್ತು ಅನ್ಸುತ್ತೆ ಎಷ್ಟೋ ಜನರಿಗೆ, ಇವ್ರೇನಪ್ಪ ಬಿಜೆಪಿ ಅವ್ರು ಕರೆದ್ರು, ಇವ್ರೇನ್ ಕಾಂಗ್ರೆಸ್ ಅವ್ರು ಕರೆದ್ರು, ಇವ್ರೇನ್ JDS ಅವ್ರು ಕರೆದ್ರು, ಅಥವಾ ಬೇರೆ ಬೇರೆ ಹೊಸ ಪಕ್ಷಗಳನ್ನ ಕರೆದ್ರು ಅಂತ. ಆದ್ರೆ ನಮ್ಮ ಉದ್ದೇಶ ಇರುವಂತದ್ದು ವ್ಯಕ್ತಿ ಪರಿಚಯ ಇವ್ರ ಮೂಲಕ ಮಾಡ್ತಾ ಹೋಗ್ಬೇಕು. ನಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಇರುವಂತವ್ರು ಅಥವಾ ಪ್ರತಿಯೊಬ್ಬರನ್ನು ಕೂಡ ಕರೆ ಮಾತಾಡಿಸ್ಬೇಕು ಅನ್ನುವಂಥದ್ದೇ ಪೊಲಿಟಿಕಲ್ ಆಂಗಲ್ ವಿತ್ ಮಣಿಯ ಉದ್ದೇಶ. ಇಲ್ಲಿ ಕಂಪ್ಲೀಟ್ ಪಾಸಿಟಿವ್ ವಿಚಾರಗಳು ಮಾತ್ರ ಇರುತ್ತೆ, ಯಾರ ಮೇಲೆ ಆರೋಪ ಮಾಡುವಂತ ಚಾನಲ್ ಅಲ್ಲಿ ಇದೆಲ್ಲ. ಅದರಿಂದ ನೀವೆಲ್ಲರೂ ಕೂಡ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಬ್ಬ ವ್ಯಕ್ತಿಯ ಜೀವನವನ್ನ ತಿಳ್ಕೊಳ್ಬೇಕು ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಮುಗಿಸ್ತೇವೆ. ಧನ್ಯವಾದಗಳು.